ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈಗ ಭೇದಾದಿ ಅನುಭವ ಸರ್ವತ್ರಾಖಿಲ ಸಚ್ಛಕ್ತಿ ಸ್ವತಂತ್ರೋ ಅಶೇಷ ದರ್ಶನಃ ನಿತ್ಯಾತಾದೃಶಚಿತ್ತೇತ್ಯಯಂತೇಷ್ಟೋ ನೋ ರಮಾಪತಿಃ. ನ ಚ ಭೇದಾದಿ ಅನುಭವಸ್ಯ ಭ್ರಾಂತಿತ್ವ ಅಂಗೀಕಾರೆ ತದಪಲಾಪಯುಕ್ತೇಃ ನಿತರಾಂ ಭ್ರಾಂತಿತ್ವಾತ್ ಭೇದಾದಿ ಅನುಭವಸ್ಯ ಅಭ್ರಾಂತಿತ್ವಮೇವ ಭವತಿ. ಹಿಂದೆ ಹೇಳಿದೆ, ಎಲ್ಲೆಲ್ಲಿ ಆಗಮಗಳಿಗೆ ವಿರೋಧ ಕಂಡಂತೆ ಕಾಣುತ್ತೋ ಅದಕ್ಕೆ ಸರಿಯಾದ ಅರ್ಥವನ್ನು ಮಾಡಬೇಕೆ ಹೊರತು ಅದು ಅಲೆಗಳೆಲ್ಲಕ್ಕೂ ಬರೋದಿಲ್ಲ, ತೋರಿಕೆ ಅರ್ಥವನ್ನು ಒಪ್ಪಲಕ್ಕೂ ಬರೋದಿಲ್ಲ, ಬೇರೆ ಪ್ರಮಾಣಗಳಿಗೆ ವಿರುದ್ಧವಾದ ಅರ್ಥವನ್ನು ಒಪ್ಪಲಕ್ಕೆ ಬರೋದಿಲ್ಲ, ಅನುಗುಣವಾದ ಅರ್ಥ ಒಪ್ಪಲೇಬೇಕು ಅಂಥೇಳಿ ಅದಕ್ಕೆ ಬ್ರಹ್ಮವಚನಾಚ್ಯ ಬ್ರಹ್ಮಪುರಾಣದ ವಾಕ್ಯವನ್ನು ಕೊಟ್ಟರು. ಭೇದಾದಿ ಅನುಭವಸ್ಯ ಭ್ರಾಂತಿತ್ವ ಅಂಗೀಕಾರೆ ತದಪಲಾಪಯುಕ್ತೇಃ ನಿತರಾಂ ಭ್ರಾಂತಿತ್ವಾತ್ ಭೇದಾದಿ ಅನುಭವಸ್ಯ ಅಭ್ರಾಂತಿತ್ವಮೇವ ಭವತಿ. ಭೇದಾದಿ ಅನುಭವಕ್ಕೆ ಭ್ರಾಂತಿಯನ್ನು ಒಪ್ಕೊಳ್ಳೋದಾದರೆ ತದಪಲಾಪಯುಕ್ತೇಃ ನಿತರಾಂ ಭ್ರಾಂತಿತ್ವಾತ್. ಭೇದಾದಿ ಅನುಭವ ಭ್ರಾಂತಿ ಅಂತ ಹೇಳೋದಾದರೆ ತದ್ ಅಪಲಾಪಯುಕ್ತೇ, ಅದನ್ನೇನು ಅಲ್ಲಿ ಒತ್ತಿಕೊಳ್ಳಕ್ಕೆ ಹೋಗ್ತಿದ್ದೀರಿ ಅವೆಲ್ಲ ಭ್ರಾಂತಿ ಆಗೋದ್ರಿಂದ. ಯಾಕೆ ಅವು ಕೂಡ ಬೇರೆ ಯುಕ್ತಿಗಳೆಲ್ಲ ಬೇರೆ ಬೇರೆ ಆದ್ದರಿಂದ ಬ್ರಹ್ಮಭಿನ್ನವಾದ ಎಲ್ಲವೂ ಕೂಡ ಮಿಥ್ಯ ಆದ್ದರಿಂದ ಭೇದಾದಿ ಅನುಭವಸ್ಯ ಅಭ್ರಾಂತಿತ್ವಮೇವ ಭವತಿ. ಕೊನೆಗೆ ಭೇದಾದಿಗಳು ಏನು ಅನುಭವಕ್ಕೆ ಬರ್ತಾ ಇವೆ ಭ್ರಾಂತಿ ಅಲ್ಲ ಅಂತಾಯ್ತೆ ಹೊರತು ಭ್ರಾಂತಿ ಅಂತಾಗುವ ಸಂಭವನೇ ಇಲ್ಲ. ಪರಸ್ಪರ ವಿರುದ್ಧಯೋ ಅನ್ಯತರ ನಿಷೇಧಸ್ಯ ಅನ್ಯತರ ವಿಧಿನಾಂತರೀಯಕತ್ವಾತ್. ನಿಯಮ ಇದು. ಪರಸ್ಪರ ವಿರುದ್ಧಯೋ ಅನ್ಯತರ ನಿಷೇಧಸ್ಯ ಅನ್ಯತರ ವಿಧಿನಾಂತರೀಯಕತ್ವಾತ್. ಪರಸ್ಪರ ವಿರುದ್ಧಯೋ ಪರಸ್ಪರ ವಿರುದ್ಧವಾದಂಥ ಎರಡು ವಸ್ತುಗಳಲ್ಲಿ ಅನ್ಯತರ ನಿಷೇಧಸ್ಯ ಒಂದಿಲ್ಲ ಅಂದರೆ ಅನ್ಯತರ ವಿಧಿನಾಂತರೀಯಕತ್ವಾತ್ ಇನ್ನೊಂದು ಇರಲೇಬೇಕು ಅಂತಾಯ್ತಾರೆ. ಎರಡು ಪರಸ್ಪರ ವಿರುದ್ಧ ವಸ್ತುಗಳಲ್ಲಿ ಈಗ ಬ್ರಹ್ಮ ಇದ್ದರೆ ಜೀವ ಇರಬಾರ್ದು ಅಂತಿಲ್ಲ, ಜೀವ ಇದ್ದರೆ ಬ್ರಹ್ಮ ಇರಬಾರ್ದು ಅಂತಿಲ್ಲ, ಯಾಕೆ ವಿರುದ್ಧ ವಸ್ತುಗಳಲ್ಲವು. ಆದರೆ ಅದೇ ರೀತಿಯೇ ಬ್ರಹ್ಮ ಇದ್ದರೆ ಜಗತ್ತಿರಬಾರ್ದು ಅಂತಿಲ್ಲ, ಜಗತ್ತಿದ್ದರೆ ಬ್ರಹ್ಮ ಇರಬಾರ್ದು ಅಂತಲೂ ಇಲ್ಲ, ಯಾಕೆ ಏನಲ್ಲವೆಲ್ಲ ವಿರುದ್ಧ ವಸ್ತುಗಳಲ್ಲ. ಸತ್ಯ ಅಸತ್ಯಗಳ ವಿರುದ್ಧ, ಬೆಳಕು ಕತ್ತಲೆ ವಿರುದ್ಧ ಅಲ್ಲ. ಅವ್ರು ಏನು ತಿಳ್ಕೊಂಡು ಇನ್ನೊಂದು ವಸ್ತು ಇರಲೇಬಾರ್ದು, ಅವ್ರ ಕಾನ್ಸೆಪ್ಟ್ ಇನ್ನೊಂದು ವಸ್ತು ಯಾವುದೂ ಇರಬಾರ್ದು, ಇನ್ನೊಂದು ವಸ್ತು ಅಂಥದ್ದಿರಬಾರ್ದು, ವಿರುದ್ಧ ಇರಬಾರ್ದು. ಇನ್ನೊಂದು ವಸ್ತು ಅಂಥದ್ದಿದ್ರೆ ಏನಾಗುತ್ತೆ, ಸಿಮಿಲರ್ ಇಬ್ಬರು ಸಮಾನ ಇದ್ದು ಬಿಟ್ಟಾಯಿತು ಉತ್ತಮತ್ವ ಬರೋದಿಲ್ಲ. ಸರ್ವೋತ್ತಮತ್ವ ಬರಬೇಕಾದ್ರೆ ಇನ್ನೊಂದು ಸರ್ವೋತ್ತಮ ವಸ್ತು ಇರಬಾರ್ದು ಅಷ್ಟೇ ಹೊರತು ಬೇರೆ ವಸ್ತು ಇರಬಾರ್ದಲ್ಲ. ಮತ್ತು ಸರಿಯಾಗಿ ವ್ಯಾಪ್ತಿ ನೋಡ್ಕೋಬೇಕು. ಆದ್ದರಿಂದ ಪರಸ್ಪರ ವಿರುದ್ಧಯೋ ಅನ್ಯತರ ನಿಷೇಧಸ್ಯ ಅನ್ಯತರ ವಿಧಿನಾಂತರೀಯಕತ್ವ ಅಂತರೀಯಕತ್ವಾತ್ ನಿಯಮ. ಏಕಜೀವವಾದ ಪಕ್ಷೇ ಮುಂದೆ ಏಕಜೀವವಾದ ಪಕ್ಷೇ ಇನ್ನೊಂದು ವಾದ ಇದೆ. ಅಲ್ಲೂ ಕೂಡ ಒಮ್ಮತ ಇಲ್ಲ. ಜೀವರು ಏಕನೋ ಬಹುವೋ ಅಂತ ಪ್ರಶ್ನೆ. ಈಗ ಏಕಜೀವವಾದ ಬಹುಜೀವವಾದ ಅಂತ ಎರಡು ಭಾಗ ಇದೆ. ಅದರಲ್ಲಿ ತನ್ನಿಷ್ಠಾನ ಮೃತ್ಯನಂತರಮಪಿ ವಿಶ್ವಸ್ಯ ಅನಿವೃತ್ತತ್ವಾದ್ ಭೇದನಿಷ್ಠ ಏವ ಏಕಜೀವ ಇತಿ ಆಪತತಿ. ಏಕಜೀವವಾದ ಪಕ್ಷೆ ಒಬ್ಬೇ ಜೀವ ಇದ್ದಾನೆ, ಅವನೇ ಆತ್ಮ, ಅವನೇ ಬ್ರಹ್ಮ, ಅವನಿಗೆ ಅಜ್ಞಾನ ಇಷ್ಟೆಲ್ಲ ಹೇಳೋದಾದರೆ ತನ್ನಿಷ್ಠಾನ ಮೃತ್ಯನಂತರಮಪಿ ಅವನು ಸತ್ತ, ಒಬ್ಬ ಜೀವ ಇದ್ದಾನೆ ಸತ್ತೋದ. ವಿಶ್ವಸ್ಯ ಅನಿವೃತ್ತತ್ವ ಭೇದನಿಷ್ಠ ಏವ ಏಕಜೀವ ಇತ್ಯಾಪತತಿ. ಕೊನೆಗೆ ಅವನೇನಾಯ್ತು, ಈಗ ಸತ್ತೋದ, ಏನಾಯ್ತು ಅವನಿಗೆ, ಇನ್ನೊಬ್ಬನಿದ್ದಾನೆ ಸತ್ತೋಗಿದ್ದಾನೆ, ಜ್ಞಾನ ಬರಲೇ ಇಲ್ಲ, ಸತ್ತೋದ ಜ್ಞಾನ ಬರಲೇ ಇಲ್ಲ. ಸೊ ಏನಂತಾಯ್ತು ಅವನಿಗೀಗ, ಭೇದ ಪರ್ಮನೆಂಟ್ ಆಯಿತು. ಜ್ಞಾನ ಬಂದಿರ್ತಾನೆ, ಭೇದ ಹೋಗೋದು. ಜ್ಞಾನ ಬರಲೇ ಇಲ್ಲ ಆದಮೇಲೆ ಯಾವುದು ಉಳಿಯುತ್ತೆ, ಈಗ ಭೇದನೇ ಉಳಿಯುತ್ತೆ. ಭೇದ ಹೋಗ್ಬೇಕಾದ್ರೆ ಏನು ಬರಬೇಕು, ಜ್ಞಾನ ಬರಬೇಕು. ಜ್ಞಾನ ಬರೋದಕ್ಕಿಂತ ಸತ್ಯ ಹೋಗಿಬಿಟ್ಟ, ಅವಾಗೇನಾಯಿತು, ಜ್ಞಾನ ಬರಲಿಲ್ಲ, ಭೇದ ಹಾಗೆ ಗಟ್ಟಿಯಾಗಿ ಉಳ್ಕೊಂಡು. ಗೊತ್ತಾಯ್ತಾ? ಇದೆಷ್ಟು ಆಶ್ಚರ್ಯ ಅಂದರೆ ಭೇದನಿಷ್ಠ ಏವ ಏಕಜೀವ. ಕೊನೆಗೆ ಅವನಾಗೋದೇನೋ ಭೇದದಲ್ಲೇ ಉಳ್ಕೊಳ್ಳೋದ್ರಿಂದ, ಭೇದನೆ ಗಟ್ಟಿಯಾಗೋದ್ರಿಂದ ನಿಮ್ಮ ಆತ್ಮೈಕ್ಯವಾದ ಹೊರಟೋಯ್ತು. ತಸ್ಯ ಚ ಈಗ ಅವ್ರ ಪ್ರಕಾರ ಅಷ್ಟೇ, ಜಡ ಇಲ್ಲೇ ಇಲ್ಲ, ಇಬ್ಬರಿಗೂ ಕಾಮನ್ ಅದು. ಏಕಜೀವವಾದ ಆದರೂ ಅಷ್ಟೇ, ಬಹುಜೀವವಾದ ಆದರೂ ಅಷ್ಟೇ. ಜಗತ್ತು ಸುಳ್ಳೆ, ಎಲ್ಲರ ಪ್ರಕಾರ ಮಿಥ್ಯೆನೇ. ಆದರೆ ಅದರಲ್ಲಿ ವ್ಯತ್ಯಾಸ ಹೇಳ್ತಾರೆ. ವ್ಯತ್ಯಾಸ ಹೋದರೂ ಕೂಡ ಕೊನೆಗೆ ಉಳಿಯೋದೇನು ಏಕಜೀವವಾದ ಪಕ್ಷನೇ.
ಆ ಪಕ್ಷಕ್ಕೆ ಭೇದ ಬಂದೇ ಬರುತ್ತಾದ್ದರಿಂದ ಇಷ್ಟೆಲ್ಲ ಮಾಡಿ ಕೂಡ ಏನಾಗಲಿಲ್ಲ, ಇನ್ನು ಭೇದ ದೃಢ ಆಗ್ತಾ ಹೋಗ್ತಾ ಇದೆ. ಎಲ್ಲೆಲ್ಲಿ ಮಾತಾಡ್ತಾ ಹೋದರೂ ಕೂಡ ಭೇದ ಗಟ್ಟಿ ಆಗ್ತಿದೆ ಹೊರತು ಏನು ಗಟ್ಟಿ ಆಗ್ತಾ ಇಲ್ಲ, ಅದು ಯಾವ ಇನ್ನೊಂದು ಶಿಥಿಲ ಆಗ್ತಾ ಇದೆ. ರಿಪೇರಿ ಮಾಡೋಕ್ಕೆ ಹೊರ ಬಿದ್ದಾಗ ಆಗ್ತಾ ಇದೆ. ಯಾವಾಗಲೂ ಅಷ್ಟೇ ಫೌಂಡೇಶನ್ ಇಲ್ಲದೆ ಹೋದ ಕಾಲಕ್ಕೆ ಅದನ್ನು ಗಟ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಕದಾಚಿತ್ ಭೇದ ನಿವೃತ್ತಿ, ಭೇದ ನಿವೃತ್ತಿ ಆಗೋದಿಲ್ಲ ಅಂದಮೇಲೆ ಅನಿವೃತ್ತಿರೇ ಭವತಿ. ತಸ್ಯ ಚ ತತ್ರೈವ ಆಗ್ರಹಾತ್, ತಸ್ಯ ಚ ತತ್ರೈವ ಆಗ್ರಹಾತ್, ಅದು ಭೇದ ಗಟ್ಟಿಯಾಗೇ ಇರೋದರಿಂದ ಕದಾಚಿತ್ ಭೇದ ನಿವೃತ್ತಿ ರೀತಿ ಅನಿವೃತ್ತಿರೇ ಭವತಿ. ನ ಕದಾಚಿತ್ ಭೇದ ನಿವೃತ್ತಿ, ಭೇದ ಎಂದೂ ಹೋಗಲೇ ಇಲ್ಲ. ಅದರಿಂದಾಗಿಯೇ ಭೇದ ಯಾವಾಗಲೂ ಉಳ್ಕೊಳ್ತು. ಅದು ನಮಗೆ ಅನುಕೂಲ ಆಯಿತು, ನಿಮಗೆ ವಿರುದ್ಧ ಆಯಿತು. ಭೇದ ಹೋಗಬೇಕು ನಿಮ್ಮ ಪ್ರಕಾರ, ಭೇದ ಹೋಗ್ತಾನೇ ಇಲ್ಲ. ಅದರಿಂದ ಏನಾಯ್ತು, ಅಲ್ಲಿಗೆ ಭೇದವಾದ ಗಟ್ಟಿ ಆಯಿತು ಹೊರತು ಅಭೇದವಾದ ಅಲ್ಲ. ನಚ ಏಕಜೀವ ಅಜ್ಞಾನ ಪರಿಕಲ್ಪಿತಾ ಸಮಸ್ತಾ ಇತ್ಯತ್ರ ಕಿಂಚಿನ್ಮಾನಂ. ಒಬ್ಬ ಜೀವ ಇದ್ದಾನೆ, ಬ್ರಹ್ಮನಿಗೆ ಅಜ್ಞಾನ ಬಂದಿದೆ, ಅಲ್ಲಿ ಅನೇಕ ಸಮಸ್ಯೆಗಳಿದೆ. ಬ್ರಹ್ಮನಿಗೆ ಅಜ್ಞಾನ ಬಂದ ಮೇಲೆ ಬ್ರಹ್ಮ ಇಲ್ಲ ಅಂತಾಯ್ತು. ಈಗ ಏನಾಗಿಬಿಟ್ಟ, ಅವನಿಗೆ ಜೀವ ಆಗಿಬಿಟ್ಟ, ಒಬ್ಬನೇ ಜೀವ ಆಗಿರೋದು ಅವನೀಗ. ಆಗ ಏಕಜೀವ ಅಜ್ಞಾನ ಬಹುಜೀವವಾದ ಒಂದು, ಏಕಜೀವವಾದ ಒಂದು. ನಚ ಏಕಜೀವ ಅಜ್ಞಾನ ಪರಿಕಲ್ಪಿತಾ ಸಮಸ್ತಾ ಇತ್ಯತ್ರ ಕಿಂಚಿನ್ಮಾನಂ. ಒಬ್ಬ ಜೀವ ಇದ್ದಾನೆ, ಅವನಿಗೆ ಅಜ್ಞಾನ ಇದೆ, ಎಲ್ಲದೂ ಇದ್ದಾಗ ಕಾಣಿಸ್ತಾ ಇದೆ ಅಂತ ಹೇಳೋದಕ್ಕೆ ಯಾವ ಆಧಾರವೂ ಇಲ್ಲ. ಅವರೇನು ದೃಷ್ಟಾಂತ ಕೊಡ್ತಾರೆ, ಒಂದು ಮನೆಯಲ್ಲಿ ಕೂತಿದ್ದಾನೆ, ಸಾವಿರಾರು ಕನ್ನಡಿಗಳಿವೆ, ಸಾವಿರಾರು ಕನ್ನಡಿಗಳು, ಎಲ್ಲದರಲ್ಲೂ ಏನು ಕಾಣುತ್ತೆ, ಪ್ರತಿಬಿಂಬ ಕಾಣಿಸ್ತಾ ಇದೆ. ಅವನು ಏನು ತಿಳ್ಕೊಂಡ್ಬಿಟ್ಟಿದ್ದ, ಅಯ್ಯೋ ಎಷ್ಟೊಂದು ಜೀವರಿದ್ದಾರೆ ಅಂತ ಹೇಳ್ಬಿಟ್ಟು ಏನಾಗಿತ್ತು, ಎಲ್ಲ ಕನ್ನಡಿ ಎಲ್ಲ ಒಡೆದೋಯ್ತು. ಅವಾಗೇನಾಯಿತು, ಒಬ್ಬನೇ ಉಳ್ಕೊಂಡ್ಬಿಟ್ಟು. ಇದು ಕಥೆ, ಇದು ಆ ರೀತಿ ಆಧಾರ ಇಲ್ಲಿದೆ ಫಸ್ಟು. ಆ ರೀತಿ ಹೋಲಿ ಕನ್ನಡಿ ಆದರೂ ಇತ್ತ ಫಸ್ಟು, ಸತ್ಯ ಆಯ್ತಲ್ಲ, ಮತ್ತೆ ಅದೇ ಪದ್ಧತಿ ಬಂತು. ಇನ್ನೊಂದು ಪದ ಸತ್ಯ ಆಗಬಾರ್ದು. ಎಷ್ಟು ಕರಡಿ ಬೇಕು, ಇವಾಗ ಒಂದು ಕರಡಿಗೆಲ್ಲ ಆಗೋದಿಲ್ಲ. ಒಂದು ಕರಡಿಗೆ ಒಬ್ಬ ಜೀವ ಬಂದರೆ ಅನೇಕ ಕರಡಿಗಳು ಬೇಕಾಯ್ತು. ಅಂದರೆ ಉಪಾಧಿಗಳು ಎಷ್ಟು ಬೇಕಾಯ್ತು ಈಗ, ಜನರಲ್ ಉಪಾಧಿ, ಆಮೇಲೆ ಸ್ಪೆಷಲ್ ಉಪಾಧಿ, ಫಜೀತಿ ತೋಬಿಡ್ತಾರೆ. ಆದ್ದರಿಂದ ಸಾಧ್ಯ ಇಲ್ಲ. ನಚ ಏಕಜೀವ ಅಜ್ಞಾನ ಮೊದಲನೇದಾಗಿ ಪ್ರಮಾಣ ಇಲ್ಲ, ಯುಕ್ತಿ ವಿರುದ್ಧ. ನಚ ಏಕಜೀವ ಇದನ್ನು ವಿಸ್ತಾರವಾಗಿ ತತ್ವನಿರ್ಣಯ ಗ್ರಂಥಗಳು ಇದನ್ನು ವಿಸ್ತಾರವಾಗಿ ಹೇಳ್ತಾರೆ. ವಿಷ್ಣು ತತ್ವನಿರ್ಣಯದಲ್ಲಿ ಇದಿಷ್ಟು ಆದರೆ ತುಂಬ ಡೀಟೇಲಾಗಿ ಹೇಳ್ತಾರೆ. ಇಲ್ಲಿ ಚಿಕ್ಕ ಪ್ರಕರಣ ಆದ್ದರಿಂದ ಅದು ಹಿಂಟ್ ಕೊಟ್ಟಿದ್ದಾರೆ, ಮೇನ್ ಆರ್ಗ್ಯುಮೆಂಟ್ ಕೊಟ್ಬಿಟ್ರು. ನಚ ಏಕಜೀವ ಅಜ್ಞಾನ ಪರಿಕಲ್ಪಿತಾ ಸಮಸ್ತಾ ಇತಿ ಅತ್ರ ಕಿಂಚಿನ್ಮಾನ, ಒಂದು ಪ್ರಮಾಣನೂ ಇಲ್ಲ. ಅಥೋ ಮುಕ್ತೇಭ್ಯ ಅನ್ಯ ಏವ ಸಮಸ್ತ ಗುಣ ಪರಿಪೂರ್ಣೋ ಭಗವಾನ್ ವಿಷ್ಣುರಿತಿ ಸಿದ್ಧಂ. ಆದ್ದರಿಂದ ಇಷ್ಟೆಲ್ಲ ನೀವೇನು ಹೇಳಿದ್ದೀರಿ, ಮೊದಲು ವಿಷ್ಣು ಸರ್ವೋತ್ತಮತ್ತು ಹೇಳಿದ್ವಿ, ನಿಮಗದು ವಿರುದ್ಧ ಆಯಿತು. ಇಲ್ಲೇ ಇಲ್ಲ, ಇರೋದೇ ಒಬ್ಬ ಸರ್ವೋತ್ತಮ ಏನು ಬಂತು ಅಂತ ಕೇಳಿದರು. ಯಾರು ಅಂದರೆ ಬ್ರಹ್ಮ ಅಂದರು. ಹಾಗಿದ್ದು ಇದೆಲ್ಲ ಯಾಕೆ ಬಂತು ಜಡತ್ತಂದರೆ ಇದಿಲ್ಲೇ ಇಲ್ಲ ಅಂತ ಹೇಳಿದರು. ಜಡ ಸುಳ್ಳು, ಇದು ಜೀವರ ಭೇದ ಆಗೋದು ಭ್ರಾಂತಿ. ಜಡ ಮಿಥ್ಯ, ಆ ಜೀವಭೇದ ಭ್ರಾಂತಿ ಒಂದೇ ಅಂತ ಹೇಳಿದ್ವಿ. ಅಷ್ಟಿಗೆಲ್ಲ ಉತ್ತರ ಕೊಟ್ಟಾಯ್ತು ನಾವೀಗ. ಅದಕ್ಕೆ ಮೊದಲಿದ್ದು ಎಲ್ಲಿಂದ ಶುರುವಾಯಿತು, ಅನಿರ್ವಚನೀಯ ಆಸಿದ್ಧೇಶ್ಚ. ಅನಿರ್ವಚನೀಯ ಪ್ರೂವ್ ಮಾಡಿಲ್ಲ ನೀವು. ಪ್ರೂವ್ ಮಾಡಲಿಕ್ಕೆ ಪ್ರತ್ಯಕ್ಷ ಅನುಮಾನ ಸಾಧ್ಯ ಇಲ್ಲ. ಆಗಮ ಕೊಳ್ಳಕ್ಕೆ ಹೋದರೆ ನಮ್ಮ ಪರ ಇದೆ ಆಗಮ. ಅದೇ ರೀತಿ ನೀವು ಸತ್ಯ ಮೂರು ಯುಕ್ತಿ ಕೊಟ್ರಿ. ಏನೇನು ಕೊಟ್ರಿ, ಯಾವುದು ಕೊಟ್ಟರು, ದೃಶ್ಯತ್ವ, ಜಡತ್ವ, ಪರೀಕ್ಷೆ, ಮೂರು ಕೊಟ್ಟರು. ಮೂರಕ್ಕೂ ಕೂಡ ಏನಾಯಿತು, ಅದು ನಿಜವಾಗ್ಲೂ ಕೂಡ ಭೇದ ಸಾಧನೆ ಮಾಡುತ್ತೆ ಹೊರತು ಪರಿಚ್ಛಿನ್ನ ಅನ್ನೋ ಪದನೇ ಭೇದ ಹೇಳುತ್ತೆ. ಪರಿಚ್ಛಿನ್ನ ಅಂತ ಹೇಳಿದ ತಕ್ಷಣ ಭೇದ ಇರಬೇಕು. ಅಸತ್ಯ ಹೇಳೋದಿಲ್ಲ, ಭೇದ ಹೇಳುತ್ತೆ. ಪರಿಚ್ಛಿನ್ನತ್ವ ಹೇತು ಎಲ್ಲವೂ ಕೂಡ ಭೇದ ಹೇಳೋದ್ರಿಂದ ಏನು ಪ್ರಮಾಣವೂ ಇಲ್ಲ. ಪ್ರತ್ಯಕ್ಷದಿಂದ ಬಾಧಿತವಾಗ್ತದೆ ಅಂತ ಹೇಳಿದರೆ ಪ್ರತ್ಯಕ್ಷ ಎರಡು ವಿಧ, ಪಟು ಪ್ರತ್ಯಕ್ಷ, ಅಪಟು ಪ್ರತ್ಯಕ್ಷ, ಕ್ಲಿಯರ್ ಪ್ರತ್ಯಕ್ಷ, ಅನ್ಕ್ಲಿಯರ್ ಪ್ರತ್ಯಕ್ಷ. ಕ್ಲಿಯರ್ ಪ್ರತ್ಯಕ್ಷಕ್ಕೆ ಏನು ಗೊತ್ತಾಗಿದೆ, ಜಗತ್ಸತ್ಯ ಅಂತ ಗೊತ್ತಾಗಿದೆ. ಅದು ತೆಗೆಯೋ ಶಕ್ತಿ ಯಾವ ನುಕ್ತಿಗೂ ಇಲ್ಲ, ಆಗಮಕ್ಕೂ ಇಲ್ಲ. ಆಗಮಂಥದ್ದು ಇಲ್ಲವೇ ಇಲ್ಲ ಈ ಮಧ್ಯೆ. ಆನ್ ದಿ ಅದರ್ ಹ್ಯಾಂಡ್ ವಿಶ್ವಂ ಸತ್ಯಂ ಇತ್ಯಾದಿ ಆಗಮಗಳು ಮತ್ತು ಯುಕ್ತಿಗಳು ಪ್ರತ್ಯಕ್ಷನ ಸಪೋರ್ಟ್ ಮಾಡ್ತೇವೆ ಹೊರತು ವಿರೋಧ ಮಾಡ್ತಾ ಇಲ್ಲ. ನಿಮ್ಮದಕ್ಕೆ ಎಲ್ಲವೂ ವಿರುದ್ಧವಾಗಿದೆ ಅಂತ ಹೇಳಿ ಮುಂದೆ ಅಖಂಡವಾದ ಎಲ್ಲ ಹೇಳಿ ಎಲ್ಲ ಪ್ರಮಾಣ ಕೊಟ್ಟು ನೋಡಿ ಬ್ರಹ್ಮಸೂತ್ರದಲ್ಲಿ ಹೀಗಿದೆ ಇಲ್ಲಿ ಅಂತೇಳಿ. ಅದು ನಮಗೆ ಅಪ್ಲಿಕಬಲ್ ಅಲ್ಲ, ಅದು ಬೌದ್ಧರಿಗೆ ಅಂತ ಹೇಳಿದರೆ ನಿಮಗೂ ಅವರಿಗೂ ವ್ಯತ್ಯಾಸ ಏನಿಲ್ಲ. ಆದ್ದರಿಂದ ಬೌದ್ಧರಿಗೆ ಅದು ಅಪ್ಲಿಕಬಲ್, ನಿಮಗೂ ಅದು ಅಪ್ಲಿಕಬಲ್ ಆಗೇ ಆಯಿತು ಅಂಥೇಳಿ ಗೊತ್ತಾಯ್ತಾ. ಇವೆಲ್ಲ ವಿಷಯ ತಿಳಿಸಿ ಚಂದ್ರ ದೃಷ್ಟಾಂತ ಇತ್ಯಾದಿ ಕೊಟ್ಟರು. ಎಲ್ಲದೂ ಕೂಡ ಕೊನೆಗೆ ಮಾತೆತ್ತಿದರೆ ಭೇದ ಪರ ಆಗತ್ವ ಬೇರೆ ಇಲ್ಲೇ ಇಲ್ಲ. ಪ್ರಮಾಣ ಕೊಡ್ಲಕ್ಕೆ ಹೋದ ತಕ್ಷಣ ಪ್ರಮಾಣ ಪ್ರಮೇಯ ಒಂದೋ ಬೇರೆನೋ ಅಲ್ಲಿ ಶುರುವಾಯಿತು. ಮತ್ತೆ ಪ್ರಮಾಣ ಪ್ರಮೇಯ ಬೇರೆ ಅಂತ ತಕ್ಷಣ ಭೇದ ಬಂದೋಯ್ತು. ಈ ರೀತಿ ಎಲ್ಲ ಕಡೆ ಭೇದ ಬರೋದ್ರಿಂದ, ಒಂದು ಪ್ರಮಾಣ ಇಲ್ಲದೇ ಇರೋದ್ರಿಂದ
ನಾವು ಹೇಳಿದ ಜಗತ್ಸತ್ಯತ್ವಕ್ಕೆ ವಿರೋಧ ಬರಲಿಲ್ಲ, ಭೇದಕ್ಕೆ ವಿರೋಧ ಬರಲಿಲ್ಲ, ತಾರತಮ್ಯಕ್ಕೆ ವಿರೋಧ ಬರಲಿಲ್ಲ. ವಿಷ್ಣು ಸರ್ವತೋತ ಸಿದ್ಧವಾಯಿತು. ಅದನ್ನು ಎಂಡ್ ಮಾಡ್ತಾರೆ. ಅಥೋ ಆದ್ದರಿಂದ ಮುಕ್ತೇಭ್ಯ ಅಪಿ ಅನ್ಯಯೇವ ಸಮಸ್ತ ಗುಣ ಪರಿಪೂರ್ಣ ಭಗವಾನ್ ವಿಷ್ಣು ಇತಿ ಸಿದ್ಧಂ. ಈ ಜೀವ ಮುಕ್ತನಾದ್ಮೇಲೆ ಏನಾಗಬೇಕು? ಅವ್ರ ಪ್ರಕಾರ ಮುಕ್ತನಾಗೋದು ಅಂದ್ರೇನು? ಬ್ರಹ್ಮನಾಗಬೇಕು. ಗೊತ್ತಾಯ್ತಾ? ಇಂಥ ನೀವು ಹೇಳೋ ಮುಕ್ತಿ ಇಲ್ಲೇ ಇಲ್ಲ. ಅದರಿಂದಾಗಿಯೇ ನಾವು ಹೇಳೋ ಮುಕ್ತಿ ಸರಿಯಾದ ಮುಕ್ತಿ ಪ್ರಕಾರ ಜೈಲರಿದ್ದಾರೆ, ಬಿಡುಗಡೆ ಮಾಡಿದ ಕಳ್ಳವನು ಒಂದೇ ಬಿಡ್ತಾರೆ ಇಮಿಡಿಯೇಟಾಗಿ. ಅವ್ನು ಬಿಡುಗಡೆಯಾಗಿ ಹೊರಗೆ ಹೋಗ್ತಾನೆ ಹೊರತು ಏನಾಗೋದಿಲ್ಲ, ಅವನು ಜೈಲರ್ ಆಗೋದಿಲ್ಲ, ಅವನಿಗೆ ಈಕ್ವಲ್ಲು ಆಗೋದಿಲ್ಲ, ಪೋಸ್ಟು ಸಿಗೋದಿಲ್ಲ. ಬಿಡುಗಡೆ ಹೊಂದಿದ. ಬಿಡುಗಡೆ ಅಂದರೆ ಅವಳು ಬಿಡುಗಡೆ ಹೊಂದ್ತಾನೆ ಅಂತ ಅಷ್ಟೇ ಅರ್ಥ ಹೊರತು ಏನೋ ಆಗಿಬಿಡ್ತಾನೆ ಅಂತ ಅರ್ಥ ಅಲ್ಲ. ಏನೋ ಆಗಿಬಿಡ್ತಾನೆ ಅಂತ ಅರ್ಥ ಅಲ್ಲ. ಜೈಲಲ್ಲಿ 1000 ಜನ ಹೊರಗೆ ಬರ್ತಾರೆ. ಎಲ್ಲರೂ ಕೂಡ ಬೇರೆ ಬೇರೆ ತಮ್ಮ ಮನೆಗೆ ಹೋಗ್ತಾರೆ ಹೊರತು, ಅಥವಾ ಮತ್ತೆ ಕಳ್ತರಕ್ಕೆ ಹೋಗ್ತಾರೆ ಹೊರತು ಏನು ಮಾಡೋದಿಲ್ಲ ಅವರು. ಅವರೆಲ್ಲ ಒಂದೇ ಆಗೋ ಸಾಧ್ಯತೆಯೇ ಇಲ್ಲ. ಅದೆಲ್ಲ ನೋಡಿದಾಗ ಇದು ಎಲ್ಲ ಯಾವ ಆ್ಯಂಗಲಲ್ಲೂ ಸರಿಯಲ್ಲ. ಇಷ್ಟು ಹೇಳಿ ಎಂಥ ಮುಕ್ತಾಯ ಮಾಡಿದರು. ಸರಿಯಾಗಿ ಓದ್ಬೇಕು. ಅಥೋ ಮುಕ್ತೇಭ್ಯ ಅನ್ಯ ಏವ ಸಮಸ್ತ ಗುಣಗಣ ಪರಿಪೂರ್ಣ ಭಗವಾನ್ ವಿಷ್ಣು ಇತಿ ಸಿದ್ಧಂ. ಎಲ್ಲ ಮುಕ್ತರಿಗಿಂತಲೂ ಭಿನ್ನ ಮುಕ್ತಾನಾಂ ಪರಮಾಗತಿ. ವಿಷ್ಣು ಸಹಸ್ರನಾಮನ ಹಾಗೆ ಹೇಳ್ತಿದೆ. ಮುಕ್ತರಿಗೆ ಪರಮಗತಿ. ಮುಕ್ತರಿಗೆ ಅಂತ ಹೇಳಿದ್ರಿಂದ ಮುಕ್ತರು ತುಂಬ ಜನ ಇದ್ದಾರೆ. ಅವರಿಗೆ ಗತಿ ಪರಮಗತಿ ಅಂತ ಹೇಳಿದಾಗ ಗತಿಯಲ್ಲೂ ಕೂಡ ಸಾರೂಪ್ಯ ಸಾಯುಜ್ಯಾದಿ ವ್ಯತ್ಯಾಸಗಳಿವೆ. ಇದೆಲ್ಲ ತಿಳ್ಕೊಂಡ್ರೆ ಯಾವ ಸಮಸ್ಯೆನೂ ಬರಲೇ ಇಲ್ಲ. ಆದ್ದರಿಂದ ವಿಮತೋ ಭಿನ್ನ ಮುಕ್ತತ್ವ. ಯಾವುದರಿಂದ ಭಿನ್ನ? ಈಗ ಬ್ರಹ್ಮನಿಂದ ಭಿನ್ನ, ಮುಕ್ತರಿಂದ ಭಿನ್ನ. ಮೊದಲು ಹೇಗಿದ್ದು ಈ ಮತ್ತೆ ಸಂಸಾರಿಗಳಿಂದ ಭಿನ್ನ. ಮುಕ್ತರು ಸಂಸಾರಿಗಳಿಂದ ಭಿನ್ನ ಅಂತ ಹೇಳದೆ ಹೋದರೆ ಸಂಸಾರಿಗಳು ಮುಕ್ತರು ಏನಾಗ್ತಾರೆ? ಇವನು ಮುಕ್ತರಾಗ್ತಾರೆ, ಸಂಸಾರಿ ಆಗ್ತಾರೆ. ಆಮೇಲೆ ಉಪಯೋಗ ಇಲ್ಲ. ಸೊ ಮುಕ್ತರಿಂದ ಭಿನ್ನ, ಸಂಸಾರಿಗಳಿಂದ ಭಿನ್ನ, ದೇವರಿಂದ ಭಿನ್ನ, ತಾರತಮ್ಯ ಇದೆ. ಎಲ್ಲ ಅನುಭವ ಸಿದ್ಧವಾದ ವಿಚಾರ. ಅಲೆಗಳಿಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮುಕ್ತಾಯ ಮಾಡಿದೆ. ಅಥೋ ಮುಕ್ತಿಭ್ಯ ಅನ್ಯ ಏವ ಸಮಸ್ತ ಗುಣಗಣ ಪರಿಪೂರ್ಣ ಭಗವಾನ್ ವಿಷ್ಣು ಇತಿ ಸಿದ್ಧಂ ಅಂಥೇಳಿ. ಇಲ್ಲಿ ವಿಷ್ಣು ಸರ್ವೋತ್ತಮತ್ವಕ್ಕೆ ಏನೇನು ಅಡ್ಡಿ ಇತ್ತು ಎಲ್ಲ ತೆಗೆದಂತೆ ಆಯ್ತು. ಇಷ್ಟು ಹೇಳಿ ಇನ್ನೊಂದು 2 ಆಧಾರಗಳು ಕೊಡ್ತಾರೆ. ಬ್ರಹ್ಮೇಶಾನಾಧಿಭಿ ದೇವೈ ಯತ್ಪ್ರಾಪ್ತು ನೈವ ಶಕ್ಯತೆ ತದ್ಯತ್ ಸ್ವಭಾವ ಕೈವಲ್ಯಂ ಸಭವಾನ್ ಕೇವಲೋ ಹರೇ. ಬ್ರಹ್ಮ ಈಶಾನಾಧಿಭಿ ದೇವೈ ಯತ್ ಪ್ರಾಪ್ತು ನ ಏವ ಶಕ್ಯತೆ ತತ್ ಯತ್ ಸ್ವಭಾವ ಕೈವಲ್ಯಂ ಸಹ ಭವಾನ್ ಕೇವಲ ಹರೇ. ಇದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಬೇಕಾದ್ರೆ ಭೀಮಸೇನರ ವಾಕ್ಯ ಅಂತ ಉಲ್ಲೇಖ ಮಾಡ್ತಾರೆ. ಭೀಮವಾಕ್ಯ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಬಂದಿರೋ ಭೀಮವಾಕ್ಯ ಏನಂತಿದೆ ಅಲ್ಲಿ? ಬ್ರಹ್ಮ ಈಶಾನಾದಿಭಿ ದೇವೈ. ಬ್ರಹ್ಮ ಅಂದರೆ ಬ್ರಹ್ಮದೇವರು, ಈಶಾನ ಅಂದರೆ ರುದ್ರದೇವರು. ಅವರೇ ಮೊದಲಾದಂಥ ದೇವತೆಗಳಿಂದ ಯತ್ ಪ್ರಾಪ್ತು ನೈವ ಶಕ್ಯತೆ. ಈಗಂತೂ ನೀವು ತಾರತಮ್ಯ ಬ್ರಹ್ಮ ಎಲ್ಲ ಒಪ್ಕೊಂಡಿದ್ದೆ, ಅವತ್ತಾನೆ ಒಪ್ಕೊಂಡಾಗಿದೆ ನೀವೀಗ. ಈ ಬ್ರಹ್ಮಾದಿಗಳೇ ಇವತ್ತು ಭಕ್ತರಲ್ಲಿ ಭಾರಿ ಶ್ರೇಷ್ಠ, ಸಾಧಕರಲ್ಲಿ ಭಾರಿ ಶ್ರೇಷ್ಠ. ಅವರೇ ವಿಷ್ಣು ಆಗೋದಿಲ್ಲ ಅಂದಮೇಲೆ ಇವರೆಲ್ಲ ಎಲ್ಲಿ ಆಗ್ತಾರೆ? ವಿಷ್ಣು ಆಗೋ ಚಾನ್ಸೇ ಇಲ್ಲ. ಮೇಲವರೇ ಆಗೋದಿಲ್ಲ, ಕೆಳಗಿನ ಬರ್ತಾನೆ ಈಗ, ಸಾಧ್ಯ ಇಲ್ಲ. ಅದಕ್ಕೆ ಅವ್ರ ಹೆಸರು ಕೊಟ್ಟರು. ಈಗ ಇವರೆಲ್ಲ ಜೀವರು. ಬ್ರಹ್ಮೇಶಾನಾದಿಭಿ ಜೀವೈ ಯತ್ ಇಲ್ಲಿ ಪದ ಉಪಯೋಗಿಸಿದ ತಾರತಮ್ಯ ಇದೆ. ಬ್ರಹ್ಮ ಈಶಾನ ಈಗ ತಾರತಮ್ಯ ಇದೆ ಅಂತ ಅರ್ಥ. ಈಗ ತಾರತಮ್ಯ ಇದೆ, ಭೇದ ಇದೆ. ಮುಂದೆ ಕೂಡ ಏನಾಗುತ್ತೆ? ಹಾಗೇ ಇರ್ತಾರೆ. ಇಲ್ಲ ಪದವಿ ಹೊಂದಿಬಿಡ್ತಾರೆ ಅಂತ ಹೇಳಿದರೆ ಹೊಂದೋದಿಲ್ಲ ಅಂತ ವಾಕ್ಯ ಇದೆ. ಯತ್ ಪ್ರಾಪ್ತು ನೈವ ಶಕ್ಯತೆ. ಅದನ್ನು ಯಾರ ಪದವಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲವೋ, ಉಳಿದವರಿಗೆ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ, ಅವನಿಗೇನದು? ಸ್ವಭಾವ. ತದ್ಯತ್ ಸ್ವಭಾವ. ಇದು ದೇವರಿಗೆ ಸ್ವಭಾವ. ಉಳಿದವರಿಗೆ ನಾಟ್ ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ, ಅಷ್ಟು ದೊಡ್ಡವನು ದೇವರು. ಇನ್ನು ಒಂದಾಗೋದು ದೂರ ಉಳೀತು. ಕೈವಲ್ಯಂ. ಕೈವಲ್ಯ ಅಂದ್ರೇನು? ಕೇವಲಸ್ಯ ಭಾವ ಕೈವಲ್ಯಂ. ಅವನದೇ ಅದು ಡಿಸ್ಟಿಂಕ್ಷನ್. ಅವನಿಗೆ ಮಾತ್ರ ಕೈವಲ್ಯ ಅಂತ ಕರೀತಾರೆ. ಏನು ನಮಗೇನಾಯ್ತು ಕೈವಲ್ಯ? ಈಗ ನಮ್ಮ ಪ್ರಕಾರ ಕೈವಲ್ಯ ಏನು? ನಾವು ಹೇಳೋದೇನೀಗ? ಸಂಸಾರಾವಸ್ಥೆಯಲ್ಲಿ 4 ದೇಹ ಇದ್ವು ನಮಗೆ. ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ವಾಂಚಭ 4 ಇದ್ವು. ಆದರೆ ಒಂದೇ ಉಳಿತು. ಅವೆಲ್ಲ ಮಿಕ್ಸ್ ಆಗಿಬಿಟ್ಟಿದ್ದು. ಇದು ಕೇವಲ ಹಾಲು ಅಂತ ಹೇಳ್ತಾರೆ. ಕೇವಲ ಹಾಲು ಅಂದ್ರೇನು? ಮಿಕ್ಸ್ ಆಗಿಲ್ಲ ಅಂತ. ಕೇವಲ ಹಾಲು. ಅವನು ಕೇವಲ ಒಳ್ಳೆಯ ಮನುಷ್ಯ, ದೋಷಗಳಿಲ್ಲ. ಗೊತ್ತಾಯ್ತು? ಕೆಡಬೇಕಾದ್ರೆ ಕೇವಲ ಕೇವಲ ಪದ ಕೇವಲ ಅಂದರೆ ಅದೊಂದೇ ಅಂತ ಅರ್ಥ. ಸ್ವರೂಪ ದೇಹ ಒಂದೇ ಉಳಿಯೋದ್ರಿಂದ ಕೈವಲ್ಯ ಅಂತ ಗೊತ್ತಾಯ್ತಾ? ಕೈವಲ್ಯ. ದೇವರಿಗೆ ಈ ಗುಣಗುಣ ಪೂರ್ಣತ್ವ ಅಂಬೋದೇನು ಕೈವಲ್ಯ. ಅವನಿಗೆ ಮಾತ್ರ ಅವೇ ಇದೆ, ಬೇರೆ ಇಲ್ಲೇ ಇಲ್ಲ.
ಕೈವಲ್ಯ ಅಂತ ಹೇಳಿದ್ರು ಬಂತೆ, ದೋಷ ದೂರತ್ವ ಅಂದ್ರೆ ಬಂತೆ. ಗುಣಗಳು ಮಾತ್ರ ಇದೆ ಅಂತ ಹೇಳಿದರೆ ದೋಷ ಇಲ್ಲವೇ ಇಲ್ಲ ಅಂತ ಅರ್ಥ. ಕೈವಲ್ಯ ಅದೇ ಹೇಳ್ತಿರೋದು. ಕೈವಲ್ಯ ಅಂದರೆ ಅಲ್ಲೇನಿದೆ, ಪ್ರಾಕೃತ ವಸ್ತುಗಳೇ ಇಲ್ಲ, ಎಲ್ಲ ಅಪ್ರಾಕೃತ. ಅದಕ್ಕೆ ಕೇವಲ ಎರಡೂ ಇದೆ. ಇವತ್ತು ಉದಾಹರಣೆಗೆ ಏನೇ ತಿಂದು ಎಷ್ಟು ಪದಾರ್ಥ ಬೇಕಾದ್ರೂ ನೀವು ತೊಗೊಳ್ಬೋದು, ಸೈಡ್ ಎಫೆಕ್ಟ್ ಇದೆ. ಕೈ ಅಂತ ತೊಳಿಬೇಕೋ ಸೈಡ್ ಎಫೆಕ್ಟು. ಕೆಲವು ನೋಡ್ತಾರೆ ಮಾವಿನ ಹಣ್ಣು ತಿನ್ನಕ್ಕೆ ಕೊಡ್ತಾರೆ, ನೀರೇ ಇಲ್ಲ, ತಿನ್ನೋಕ್ಕಾಗಲ್ಲ, ಯಾಕಂದ್ರೆ ಕೈಯೆಲ್ಲ ತೊಗೊಳಕ್ಕೆ ವ್ಯವಸ್ಥೆನೇ ಇಲ್ಲ. ಬಿಡಿ, ಒರೆಸ್ಕೊಳಕ್ಕಾಗಲ್ಲ. ಒರೆಸ್ಕೊಟ್ರೆ ಇನ್ನೊಬ್ರಿಗೆ ಒರೆಸ್ಬೋದು, ತಾನು ಒರೆಸ್ಕೊಟ್ರೆ ಬಟ್ಟೆ ಒಯ್ಲಕ್ಕೆ ನೀರೇ ಇಲ್ಲ, ಇನ್ನೊಬ್ಬರು ಅದು ಅವನು ತಿರುಗಿ ಹೊದಿತಾನೆ. ಆದ್ದರಿಂದ ಸಾಧ್ಯ. ಕೆಲವು ಪದಾರ್ಥ ಇಲ್ಲ ತಿನ್ನಕ್ಕೆ ನಿರ್ವಹಣೆ ಬಿಡಬೇಕು, ತಿನ್ನಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೈಡ್ ಎಫೆಕ್ಟ್ ಇದ್ದಾಗೆ. ಅದು ಕೇವಲ ಸೀಡ್ಲೆಸ್ ಆಗ್ತಿದೆ, ಏನು ಅನಿಸ್ತಾನೆ ಇಲ್ಲ, ಕೈತು ಏನು ಪ್ರಸಂಗ ಇಲ್ಲ, ಕೇವಲ ಇರ್ಬೋದು. ಮೋಕ್ಷದಲ್ಲಿ ಅಪ್ರಾಕೃತ ಬರೀ ಆದ್ದರಿಂದ, ಪ್ರಾಕೃತ ಇಲ್ಲವೇ ಇಲ್ಲ, ಆದ್ದರಿಂದಾಗಿಯೇ ಇದು ಯಾವುದು ಅಪ್ಲಿಕಬಲ್ಲೇ ಅಲ್ಲ. ಮೈಲಿಗೆ ಆಗೋ ಚಾನ್ಸೇ ಇಲ್ಲ ಅವನು ಯಾವ ಕಾಲ. ಎಂಜೂರು ಮುಸುರೆ ಇಲ್ಲೇ ಇಲ್ಲ ಮೋಕ್ಷದಲ್ಲಿ, ಎಂಜೂರು ಮುಸುರೆ ಇಲ್ಲ ಅಲ್ಲಿ. ಯಾಕಿಲ್ಲ? ದೋಷ ಇದ್ದ. ಎಂಜೂರು ಮುಸುರೆ ದೋಷಗಳು, ದೋಷ ಇಲ್ಲ ಅಂದರೆ ಇತರ ಮುಕ್ತಿ ಆಗೋದಿಲ್ಲ. ಮತ್ತು ಯಥಾವೇದ ಶುರುವಾಯ್ತಲ್ಲಿ. ನಮ್ಮ ಜನ ವಿದೇಶಕ್ಕೆ ಹೋಗೋದು ಮುಕ್ತಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಹೆಚ್ಚು ಕಡೆ. ಅಲ್ಲಿ ಮುಕ್ತಿ ಇಲ್ಲ ಅಲ್ಲ, ಅದು ಇಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಇನ್ನೂ ಜಾಸ್ತಿನೇ ಇದೆ ಆ್ಯಕ್ಚುಲಿ. ಇಲ್ಲಿಗಿಂತ ತುಂಬ ಎಲ್ಲ ಹೇಳ್ತಾರೆ ತುಂಬ ಕಷ್ಟ ಇರುತ್ತೆ ಕೆಲವೆಲ್ಲ ಅಂತೇಳಿ, ಗೊತ್ತಾಯ್ತಾ? ಅದು ನಮ್ಮಲ್ಲಿ ಆ ಸ್ವಸ್ಥೆನೇ ಬರೋದಿಲ್ಲ. ಅದು ಕೇವಲ ಶಬ್ದ ಸರಿಯಾಗಿ ಅರ್ಥ ಮಾಡ, ಕೈವಲ್ಯ ಅರ್ಥ ಮಾಡ್ಕೊಂಬಿಟ್ರೆ ನೀಟಾಗಿ. ನಿರ್ವಾಣ ಅಂತ ಇನ್ನೊಂದು ಶಬ್ದ, ನಿರ್ವಾಣ, ಕೈವಲ್ಯ, ಇವೆಲ್ಲ ಕೆಲವರು ಅಡಾಪ್ಟ್ ಮಾಡಿದರು. ಬೌದ್ಧರ ನಿರ್ವಾಣ ಪದ ಭಾಳ ಜೋರು ಉಪಯೋಗಿಸ್ತಾರೆ. ಅಪವರ್ಗ, ಮೋಕ್ಷ, ತುಂಬ ಪದಗಳಿದೆ. ಅದರಲ್ಲಿ ಕೈವಲ್ಯ ಶಬ್ದಕ್ಕೆ ಅರ್ಥ ಹಿಡಿದಾಗಾಯ್ತು. ಕೈವಲ್ಯಂ ಸ ಭವಾನ್ ಕೇವಲ ಹರೇ. ನೋಡಿ, ಕೇವಲ ಕೈವಲ್ಯಂ, ಕೇವಲಸ್ಯ ಭಾವ ಕೈವಲ್ಯ. ಇನ್ಯಾರಿಗೂ ರೀಚ್ ಆಗೋದಿಲ್ಲ. ಅವನಿಗೆ ಮಾತ್ರ ಇದೆ, ಅವನಿಗೆ ಸ್ವಾಭಾವಿಕವಾಗಿದೆ. ಅವನಿಗೆ ಮಾತ್ರ ಇದೆ, ಅವನಿಗೆ ಸ್ವಾಭಾವಿಕವಾಗಿದೆ. ಉಳಿದವರಿಗೆಲ್ಲ ಅದು ಔಪಾಧಿಕವಾಗಿ ಬರೋದಿಲ್ಲ. ಇದು ಆಶ್ಚರ್ಯ. ಅದು ಗ್ರೇಟ್ ದೇವರು. ಅದಕ್ಕೆ ಹೇಳ್ತಿರೋದು ಕೈವಲ್ಯದಾಯಕ ನಾರಸಿಂಹನ ನೆನಪೆ ಕರುಣಿಪು ನಿಮಗೆ ಮಂಗಳ. ಕೈವಲ್ಯದಾಯಕ ನಮಗೆ ಸ್ವರೂಪ ದೇಹ ಮಾತ್ರ ಇಟ್ಟು ಮುಕ್ತಿ ಕೊಡಬಹುದು ಅಂತ ಅರ್ಥ. ಮೋಕ್ಷ ಅದು ಕೈವಲ್ಯ ಅಂದರೆ ಇನ್ಯಾವುದೂ ಇಲ್ಲ. ಅಲ್ಲಿ ಅದು ಒಂದೇ ಇರೋದ್ರೆ ಮೋಕ್ಷ ಇನ್ಯಾವುದೂ ಇಲ್ಲ. ಅಲ್ಲಿ ಏನು ಮಿಕ್ಸ್ ಇದ್ರೂ ಮೋಕ್ಷ ಆಗೋದಿಲ್ಲ ಅದು. ಕೇವಲ ಅಂದರೆ ಏನು? ಕೇವಲ ಅಂದರೆ ಅದೊಂದೇ, ಅದು ಸಪೋರ್ಟ್ ಬೇಕಿಲ್ಲ. ಜ್ಞಾನ ಇದೆ, ಆದರೆ ಜ್ಞಾನ ಸಾಧನಕ್ಕೆ ಏನು ಬೇಕೋ? ಅನುಪ್ರಮಾಣ ಅಷ್ಟೇ. ಅದು ಅದಕ್ಕೆ ಕೇವಲ ಅನ್ನೋದು ಅನುಸೃತ್ಯ. ಅದು ಡೈರೆಕ್ಟ್, ಇದು ಇಂಡೈರೆಕ್ಟ್. ಅದು ಡೈರೆಕ್ಟ್ ಪ್ರಮಾಣ, ಇದು ಇಂಡೈರೆಕ್ಟ್ ಪ್ರಮಾಣ. ಆದ್ದರಿಂದ ಕೇವಲ ಪ್ರಮಾಣಂ ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ ಅಂತ ಕರ್ತ. ಇವೆಲ್ಲ ಜ್ಞಾಪಕ ಇರಬೇಕು. ಪರೋ ಮಾತ್ರಯ ಇದಿಷ್ಟು ಶ್ರುತಿವಾಕ್ಯ ಆಯಿತು. ಇದು ಪುರಾಣ ವಾಕ್ಯ, ಮಹಾಭಾರತ ವಾಕ್ಯ. ಯಥಾಪ್ರಕಾರ ಅವ್ರು ಏನು ಹೇಳ್ತಾಯಿರ್ತಾರೋ ಅವ್ರು ಏನು ಅಪೌರುಷೇ ಅಷ್ಟೇ ನಾವು ಮಾತಾಡೋದು. ಇದೆಲ್ಲ ಮಾತಾಡಬಾರ್ದು ಅಂತ ಹೇಳಿದರೆ ಅದಿದೆ. ಪರೋ ಮಾತ್ರಯ ತನ್ವಾ ವೃಧಾನ ನತೇ ಮಹಿತ್ವಂ ಅನ್ವಶ್ನುವಂತಿ. ಪರಃ ಮಾತ್ರಯ ತನ್ವಾ ವೃಧಾನ ನಾತೇ ಮಹಿತ್ವಂ ಅನ್ವಶ್ನುವಂತಿ. ನೀನು ಮಾತ್ರಯಾ ಪರಃ, ಮಾತ್ರ ಅಂದರೆ ಇವೆಲ್ಲ ಪ್ರಾಕೃತಿಕ ವಸ್ತುಗಳಿಂದ ಮೇಲಿದೆಯಾ. ಪರೋ ಮಾತ್ರಯ. ಇವತ್ತು ಪ್ಲೇನ್ ಹೋಗ್ಲಿ, ಕೈ ಇಟ್ಟು ಮುಟ್ಟಕ್ಕಾಗತ್ತ? ಅದನ್ನು ಮುಟ್ಟಕ್ಕಾಗಲ್ಲ, ಆದರೂ ಬಜೀತಿ ಆಗುತ್ತೆ, ಪೀಸ್ ಆಗಿಬಿಡ್ತಾನೆ, ಸಾಧ್ಯ ಇಲ್ಲ. ಅದು ಹೇಗೋ ಮುಟ್ಟಕ್ಕೆ ಅಸಾಧ್ಯ. ಎಷ್ಟು ಪ್ರಯತ್ನ ಪಟ್ಟರೂ ಸಾಧ್ಯ ಇಲ್ಲ, ಅಷ್ಟು ಮೇಲೆ ಇದೆ. ದೇವರು ಎಷ್ಟು ಮೇಲೆ ಇದ್ದಾನೆ ಅಂತ ಕೇಳಿದರೆ, ಬ್ರಹ್ಮಾದಿ ಇವತ್ತು ಸಾಮಾನ್ಯ ಜೀವನಿಗೂ ದೇವರಿಗೂ ಎಷ್ಟು ವ್ಯತ್ಯಾಸನೋ, ಒಟ್ಟು ಲೆವೆಲಲ್ಲಿ ಅನಂತ ಆದ್ದರಿಂದ ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಈ ಕೋಟಿಗೂ ಅನಂತಕ್ಕೆ ಎಷ್ಟು ಡಿಫರೆನ್ಸೋ, ಒಂದಕ್ಕೂ ಅನಂತಕ್ಕೆ ಅಷ್ಟೇ ಡಿಫರೆನ್ಸ್. ಅರ್ಥ ಆಯ್ತಾ ಈಗ? ಅದು ಮತ್ತೆ ಯಾಕೆ ಇಲ್ಲ, ಅನಂತ ಶಬ್ದದಲ್ಲೇ ಸ್ವಾರಸ್ಯ ಇರೋದು. ಅಂದಮೇಲೆ ಮಾತ್ರಯಾ ಪರಃ ಸಹ ತನ್ವಾ ವೃಧಾನ. ತನ್ವಾ ಅಂದರೆ ಮಾತ್ರಯಾ ಪರಃ, ಪ್ರಕೃತಿಯಿಂದ ಮೇಲಿರೋನು. ಅಂಥ ತನ್ವ ದೇಹದಿಂದ ವೃಧಾನ, ಪೂರ್ಣನಾಗಿದ್ದಾನೆ ಅಂಥವನು. ತೇ ಮಹಿತ್ವಂ ಅನ್ವಶ್ನುವಂತಿ. ತೇ ಬ್ರಹ್ಮಾದಿತರ ಯಾರೂ ಕೂಡ ತೇ ನಿನ್ನ ಮಹಿತ್ವಂ ಹಿರಿಮೆಯನ್ನು ಅನ್ವಶ್ನುವಂತಿ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಯ್ತಾ? ವೇದ ಅದು, ಋಗ್ವೇದದ ಮಂತ್ರ, ಅದು ಋಗ್ವೇದ ಮಂತ್ರ, ಉಪನಿಷತ್ತಲ್ಲ ಅದು. ಪರೋ ಮಾತ್ರಯ ತನ್ವಾ ವೃಧಾನ ನತೇ ಮಹಿತ್ವಂ ಅನ್ವಶ್ನುವಂತಿ. ನೀ ಎಷ್ಟು ದೊಡ್ಡವನು ಅಂದರೆ ಯಾರು ಕೂಡ ಬರ್ತಕ್ಕೆ ಹೇಳಿಲ್ಲ. ಎಷ್ಟು ಕೋಟಿ ಕೋಟಿ ಇರುವೆ ಸೇರಿಸಿದ್ರು ಒಂದು ಆನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ದಿವಸ ಬಿಟ್ಟು ನೋಡೋಣ ಅಂತ ಹೇಳಬಾರ್ದು. ಬಿಟ್ಟು ನೋಡಿದ್ರೆ ಏನಾಗುತ್ತೆ, ಎಷ್ಟು ದಿವಸಕ್ಕಾದರೂ ಅಷ್ಟೇ, ಏನು ಮಾಡಿದರೂ ಅಷ್ಟೇ, ಇಂಪಾಸಿಬಲ್ ಮಾಡಲಿಕ್ಕೆ. ಅಷ್ಟೇ ಅಲ್ಲ, ಇರುವೆನ ನೊಣ ಮಾಡೋಕ್ಕಾಗಲ್ಲ, ನೊಣ ಇರುವೆ ಮಾಡೋಕ್ಕಾಗಲ್ಲ.
ಅದು ಎಷ್ಟಾದರೂ 100 ನೊಣ 1000 ನೊಣ ಕೋಟಿ ಒಣ ಆಗುತ್ತೆ, ಅದು ಕೋಟಿ ಕೋಟಿ ಇರುವೆ ಆಗುತ್ತೆ ಹೊರತು ಅಷ್ಟು ಸೇರಿ ಏನೋ ಇನ್ನೊಂದು ಪದಾರ್ಥ ಆಗೋದಿಲ್ಲ. ಅರ್ಥ ಆಯ್ತಾ? ಇನ್ನು ಅರ್ಥ ಮಾಡ್ಕೊಂಡಾಗ ಎಂದೂ ಕೂಡ ದೇವರನ್ನು ಇದೆಲ್ಲ ಕ್ಲಾರಿಟಿ ಬಂದಾಗ ಏನಾಗುತ್ತಾಗ ನಮಗೆ ದೇವರು ಎಷ್ಟು ದೊಡ್ಡವನು, ಎಷ್ಟು ಭಿನ್ನ, ಎಷ್ಟು ಶ್ರೇಷ್ಠ. ಉಳಿದ ದೇವತೆಗಳು ಎಲ್ಲಿ ಅವ್ರು ನಮಗಿಂತ ಭಾರಿ ಶ್ರೇಷ್ಠ ಉಳಿದ ದೇವತೆಗಳು, ಆದರೆ ದೇವರಿಗಿಂತ ಭಾರಿ ಕಡಿಮೆ. ಎಂದೂ ದೇವರಾಗಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಯಾವುದೇ ವಸ್ತುನ ನೀವು ಆಕಾಶ ಮಾಡೋಕ್ಕಾಗತ್ತೆ, ಬಿಂದುನ ಕ್ಷೀರಸಾಗರ ಮಾಡೋಕ್ಕೆ ಸಾಧ್ಯ ಇದೆಯಾ? ಸಮುದ್ರ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಒಂದು ಇಷ್ಟು ಅಡುಗೆ ಮಾಡಿದ್ದಾನೆ, ದಾಸಿ 100 ಜನ ಕರೆದಿದ್ದಾನೆ, ನೋಡೇ ಬಿಡ್ತಾರೆ, ಯಾರು ಕೊಡೋದೇ ಇಲ್ಲ. ಯಾಕೆ? ಇವ್ನು ಯಾರಿಗೆ ಹಾಕ್ತಾನೆ ಇಷ್ಟನ್ನು? ನಾವು ಸಾಧ್ಯನೇ ಇಲ್ಲ. ಮಾಡ್ತೀನಿ ನೋಡಿ, ಏನು ಮಾಡ್ತೀನಿ ಈಗ, ಸುಮಾರು ಒಂದು 3 ಜನಕ್ಕೆ ಮಾಡಿ 4 ಜನಕ್ಕೆ ಅಡ್ಜಸ್ಟ್ ಮಾಡ್ಬೋದು ಅಷ್ಟೆ. ಗೊತ್ತಾಯ್ತಾ? ಕೆಲವು ಸಹ ಹೋಲಿ 10 ಇನ್ನೊಂದು ಜನಕ್ಕೆ ಮಾಡ್ಬೋದು. ಇದನ್ನು ಅನಂತ ಮಾಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಇದೆಲ್ಲ ಲಾಜಿಕ್ ಅರ್ಥ ಮಾಡಿಕೊಂಡ್ರೆ ಅದು ಪ್ರಮಾಣವೂ ಇರೋದರಿಂದ, ಅನುಭವ ಸಿದ್ಧವಾದ್ದರಿಂದ ದೇವರು ದೇವರೇ, ನಾವು ನಾವೇನೇ. ಇಷ್ಟು ಹೇಳಿ ಮುಕ್ತಾಯ ಮಾಡ್ತಾರೆ. ಈಗ ಸತ್ಯಚಿಚ್ಚೇತ್ಯ ಪತಯೇ ಮುಕ್ತಾಮುಕ್ತೋತ್ತಮಾಯತೆ ನಮೋ ನಾರಾಯಣಾಯ ಆರ್ಯವೃಂದವಂದಿತ ಪದ್ವಯ. ಸತ್ಯಚಿಚ್ಚೇತ್ಯ ಪತಯೇ ಮುಕ್ತಾಮುಕ್ತೋತ್ತಮಾಯತೆ ನಮೋ ನಾರಾಯಣಾಯ ಆರ್ಯವೃಂದವಂದಿತ ಪದ್ವಯ. ಮಂಗಳಾಚರಣೆ ಹೇಗೆ ಮಾಡಿದ್ರೋ ಇದನ್ನು ಹಾಗೆ ಮಾಡ್ತಾ ಇಷ್ಟೊತ್ತು ಹೇಳಿದ್ದೆಲ್ಲ ಸಮ್ಮರಿ ಕೊಡ್ತಾರೆ. ಇಷ್ಟು ಹೇಳಿದ್ದೆಲ್ಲ ಕೂಡ ಅದು ಅದಕ್ಕೆ ಆದ್ಯಂತ ಶ್ಲೋಕ ಹೇಳೋದ್ರಿಂದ ಸಾಮಾನ್ಯವಾಗಿ ಬ್ರಹ್ಮಯಜ್ಞದಲ್ಲಿ ಏನು ಮಾಡ್ತೀವಿ, ಒಂದೊಂದೇ ಹೇಳೋದು. ಅದರ ಫಲ ಎಷ್ಟು ಅಂದರೆ ಇಡೀ ಶಾಸ್ತ್ರ ಹೇಳಿದ ಅಥಾತೋ ಬ್ರಹ್ಮಸೂತ್ರ ಪೂರ್ತಿ ಆದಂತೆ ಲೆಕ್ಕ. ಆದಿ ಶ್ಲೋಕಕ್ಕೆ ಅಷ್ಟು ಮಹತ್ವ ಇದೆ. ಆದ್ಯಂತ 2 ಹೇಳೋದಿಲ್ಲ ಬ್ರಹ್ಮಯಜ್ಞದಲ್ಲಿ, ಒಂದು ಆದಿ ಮಾತ್ರ ಹೇಳೋದು. ಅಂಥದ್ದು ಆದಿ ಅಂತ 2 ಪಾರಾಯಣ ಮಾಡಿಬಿಟ್ಟು ಏನಾಗುತ್ತೆ, ಗ್ರಂಥಗಳ ಸಾರ ಎಲ್ಲ ಜ್ಞಾಪಕ ಇರುತ್ತೆ ಅಂತ. ಗ್ರಂಥಗಳ ಒಟ್ಟು ಕಂಟೆಂಟ್ ಜ್ಞಾಪಕ ಇರುತ್ತೆ. ನಮ್ಮಲ್ಲಿ ಸಾಮಾನ್ಯವಾಗಿ ಕೆಲವು ಕವಿಗಳವರೆಲ್ಲ ಮಂಗಳಾಚರಣೆ ಮಾಡಬೇಕಾದ್ರೆ ಮಂಗಳಾಚರಣೆ ಮಾಡಿದ್ದಕ್ಕೂ ಆ ಪುಸ್ತಕದ ವಿಷಯಕ್ಕೂ ಸಂಬಂಧನೇ ಇರಬೇಕು ಅಂತಿಲ್ಲ ನಿಯಮ. ತುಂಬ ಜನ ಕವಿಗಳು ಮಾಡೋದು ಏನು ಅರ್ಥಾತ್ ಸಂಬಂಧ ಇರೋದಿಲ್ಲ. ಅದು ನಮ್ಮಲ್ಲಿ ಹಾಗಲ್ಲ. ಯಾವುದೇ ಕಾವ್ಯ ಬರಲಿ, ಏನೇ ಕೃತಿ ಬರಲಿ, ಮಂಗಳಾಚರಣೆಯಲ್ಲಿ ಅವ್ರು ಏನು ಹೇಳ್ತಾರೋ ಅದು ಸಂಬರಿ ಇರುತ್ತೆ. ಬೇರೆ ಹೆಡಿಂಗ್ ಕೆಮಿಸ್ಟ್ರಿ ಅಂತ ಕೊಟ್ಟರೆ ಒಳಗೆ ಏನಿರಬೇಕದು ಹಾಗಿರಲೇಬೇಕು. ಮತ್ತು ಎಲ್ಲಿ ಪೇಜ್ ತಗೊಳ್ಬೇಕಾಗಿಲ್ಲ. ಅಕಸ್ಮಾತ್ ಏನು ಬಂದುಬಿಡುತ್ತೋ ಅಂತ ಕೇಳಿ, ಇಲ್ಲ, ಅಕಸ್ಮಾತ್ ಬರೋ ಚಾನ್ಸೇ ಇಲ್ಲ. ಬರೋದೇ ಮೊದಲೇ ನೋಟ್ರಿ ಮಾಡಿರ್ತಾರೆ. ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಸೇರಿಸ್ಬೋದು ಬೇಕಾದ್ರೆ, ಅದು ಬೇರೆ. ಆದರೆ ಕೆಮಿಸ್ಟ್ರಿ ಅದೇ ಇರಬೇಕು, ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಇವೆಲ್ಲ ಏನು ಅಂದರೆ ಟೈಟ್ಲ್ ಇದ್ದಾಗೆ. ಒಂದು ದೃಷ್ಟಿಯಿಂದ ಮಂಗಳಾಚರಣೆ ಟೈಟ್ಲ್ ಇದ್ದಾಗೆ. ಅಂತ್ಯ ಮಂಗಳಾಚರಣೆ ಎಂಬುದೇನದು ಅಂತ್ಯ ಶ್ಲೋಕ ಕನ್ಕ್ಲೂಡ್ ಸಮ್ಮರಿ. ಅದು ಇದು ಇಂಟ್ರಡಕ್ಷನ್, ಅದು ಸಮ್ಮರಿ. ಯಾವುದೋ ಇಂಟ್ರಡಕ್ಷನ್ ಯಾವುದೋ ಸಮ್ಮರಿ ಇರಲಿಕ್ಕೆ ಬರೋದಿಲ್ಲ. ಇದು ನಮ್ಮ ಎಲ್ಲ ಗ್ರಂಥಗಳ ವೈಶಿಷ್ಟ್ಯ. ರುಕ್ಮಿಣಿ ಶ್ರೀಜ ತೊಗೊಳ್ಳಿ, ಮಧ್ವವಿಜಯ ತೊಗೊಳ್ಳಿ, ಮಣಿಮಂಜರಿ ತೊಗೊಳ್ಳಿ, ಆಮೇಲೆ ಇವನು ತೊಗೊಳ್ಳಿ, ಯಾವ್ದು ಬೇಕಾಗಿ ಎನಿ ವರ್ಕ್, ಪ್ರಕರಣ ಚಿಕ್ಕದಾಗಲಿ ದೊಡ್ಡದಾಗಲಿ ಏನೇ ಆಗಿರಲಿ ಆ ವಿಷಯ ಇರಲೇಬೇಕು. ಇದನ್ನು ಯೋಚನೆ ಮಾಡಿದರೆ ಇಡೀ ಗ್ರಂಥದ ಸಾರವನ್ನು ಬೃಹದಾರಣ್ಯ ಭಾಷ್ಯದ ಮಂಗಲ ಶ್ಲೋಕ ಇದೆ ಆಚಾರ್ಯರು. ರಘುತ್ತಮ ಸ್ವಾಮಿ ತಮ್ಮ ಭಾವಬೋಧದೊಳಗೆ ಈ ಮಂಗಳಾಚರಣೆ ಒಂದು ಶ್ಲೋಕ ಇಡೀ ಅಷ್ಟೂ ಹೇಗೆ ಬಂದು ತೋರಿಸಿ, ಇಡೀ ಬಿಡಿಸಿ ತೋರಿಸ್ತಾರೆ. ಈ ಭಾಗ ಬಂದಿದೆ, ಈ ಭಾಗ ಬಂದಿದೆ, ಈ ಭಾಗ ಬಂದಿದೆ ಅಂತ. ಇನ್ನು ಟೀಕಾರ ಇರುತ್ತೆ, ನಾರಾಯಣ ವಿಕ್ರ ಪೂರ್ಣ ಗುಣೈಕ ದೇಹಂ. ನಾರಾಯಣ ಶಬ್ದ ಒಂದರಲ್ಲೇ ಏನಿದೆ, ಸಮನ್ವಯ ಅಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಮತ್ತು 3 ನಾರಾಯಣ ಪದದಲ್ಲೇ ಇದೆ. ಗೊತ್ತಾಯ್ತಾ? ಶ್ಲೋಕದಲ್ಲಿದೆ. ಈ ಪದ್ಧತಿ ಬೇರೆ ಎಲ್ಲೂ ಕಾಣಕ್ಕೆ ಸಾಧ್ಯ. ಇದು ವಿಚಿತ್ರ. ಇದು ಅದು ಆ ಅರ್ಥದಲ್ಲೇ ಆದ್ಯಂತ ಶ್ಲೋಕಗಳ ಅಧ್ಯಯನ ಪಠಣ ಅಂದರೆ ಇಡೀ ಗ್ರಂಥ ಪಾರಾಯಣ ಮಾಡಿದಾಗಾಯಿತು. ಅರ್ಥ ತಿಳ್ಕೊಂಡು ಇಡೀ ಗ್ರಂಥ ಸಾರಾಂಶ ತಲೆ ಇದ್ದಾಯಿತು. ಈಗ ನೋಡಿ ಗೊತ್ತಾಗುತ್ತೆ. ಸತ್ಯಚಿಚ್ಚೇತ್ಯ ಪತಯೇ ಮುಕ್ತಾಮುಕ್ತ ಉತ್ತಮಾಯತೆ ನಮಃ ನಾರಾಯಣಾಯ ಆರ್ಯವೃಂದ ವಂದಿತ ಪದ್ವಯ. ಸತ್ಯಚಿಚ್ಚೇತ್ಯ ಪತಯೇ ನಾರಾಯಣಾಯ ನಮಃ. ಚಿತ್ ಅಂದ್ರೇನು? ಚಿತ್ ಚೇತ್ಯಪತಯೇ. ಚಿತ್ ಅಂದರೆ ಚೇತನ, ಚೇತ್ಯ ಅಂದರೆ ಜಡ. ಸತ್ಯವಾದ ಚಿತ್ತು, ಸತ್ಯವಾದ ಜಡ. ಸತ್ಯವಾದ ಚೇತನಗಳೂ ಸತ್ಯ, ಜಡವೂ ಸತ್ಯ. ಅವಕ್ಕೆ ಪತಯೇ ಸ್ವಾಮಿಯಾಗಿರುವ ಪುರುಷೋತ್ತಮ ಅಂತ ಅರ್ಥ. ಕ್ಷರಾಕ್ಷರ ಪುರುಷೋತ್ತಮ ಶಬ್ದ ಬಂತು, ಹಾಗೂ ಅಧಿಕ ಸರಿಗೋಯ್ತು ಅದಕ್ಕೆ. ಸತ್ಯ ಚಿತ್ತೇತ್ಯ ಪತೆ ಅವೆರಡೂ ಸತ್ಯ. ಅವರೇನು ಹೇಳಲಿಲ್ಲ, ಅಚೇತನ ಎಲ್ಲ ಸುಳ್ಳು ಅಂತ ಕರೆದು, ಚೇತನ ಒಂದೇ ಅಂತ ಕರೆದು, ಅದು ಹೇಳಲಿಲ್ಲ. ಸತ್ಯ ಚಿತ್ತುಗಳೂ ಸತ್ಯ ಮತ್ತು ಜಡಗಳೂ ಸತ್ಯ, ಅದು ಪತಿಯಾಗಿರೋ ನೀನು ಸತ್ಯ. 3 ಪದಾರ್ಥ ಒಪ್ತೇವೆ, ಜೀವ, ಜಡ ಮತ್ತು ಈಶ್ವರ. 3 ಒಪ್ಪಿಟ್ಬಿಟ್ರೆ ಪಂಚಭೇದ ಬಂದೋಯ್ತು. ಅದರೊಳಗೆ ಬರೀ ಭೇದ ಅಲ್ಲ, ಪಂಚಭೇದ ಬಂತು. ಮುಕ್ತಾಮುಕ್ತೋತ್ತಮಾಯತೆ ಇಲ್ಲ ಬಿಡಿ, ಇದೆಲ್ಲ ಒಪ್ತೀವಿ. ಇಲ್ಲಿ ಮುಕ್ತಿಯೊಳಗಿಲ್ಲ ಅಂದರೆ ಮುಕ್ತಾಮುಕ್ತ ಉತ್ತಮಾಯತೆ.
ಮುಕ್ತ ಪ್ಲಸ್ ಅಮುಕ್ತ, ಮುಕ್ತಾಶ್ಚ ಮತ್ತು ಅಮುಕ್ತಾಶ್ಚ ಇಬ್ಬರು ಸೇರಿ ಏನಾಯಿತು? ಮುಕ್ತಾಮುಕ್ತರಾದ. ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣವಿದ್ದಾಗೆ ಮುಕ್ತಾಶ್ಚ ಅಮುಕ್ತಾಶ್ಚ, ಮುಕ್ತರಿಗೆ ಮತ್ತು ಅಮುಕ್ತರಿಗೆ ಪರಮಾತ್ಮ ಏನಾಗಿದ್ದಾನೆ? ಪತಿಯಾಗಿದ್ದ, ಉತ್ತಮನಾಗಿದ್ದಾನೆ. ಮುಕ್ತಾನಾಂ ವಿಷ್ಣು ಸಹಸ್ರನಾಮದ ಅರ್ಥ ಬಂದಾಗ ಮುಕ್ತ ಉತ್ತಮಾಯತೆ. ನಿರ್ಗುಣ ಬ್ರಹ್ಮನಿಗೆ ವಿಷ್ಣು ಸಹಸ್ರ ಮಾಡಿದ್ರೆ ಹೇಗಿರ್ತದೆ? ಒಂದೂ ಇಲ್ಲ ಅವನಿಗೆ. 1000 ನಾಮ ಹೇಳೋದು, ಅದಕ್ಕೆ 100 ಅರ್ಥ ಹೇಳೋದು ಸಾಧ್ಯ ಇದೆ ಎಂದಾದರೂ ಕೂಡ. ಅಷ್ಟು ಹೇಳ್ಬೇಕಾದ್ರೆ ಏನಿರಬೇಕಂತಲ್ಲಿ ವಿಶೇಷ ಭಾರಿ ಇರಬೇಕು ಗುಣಗಳು. ಸೊ ವಿಷ್ಣು ಸಹಸ್ರನಾಮಾದಿಗಳು ಯಾವ ಸ್ತೋತ್ರನೂ ಮಾಡೋ ಹಾಗಿಲ್ಲ, ಒಂದು ಗುಣ ಇದ್ದರೆ ತಾನೇ ಸ್ತೋತ್ರ ಮಾಡೋದಕ್ಕೆ. ಸತ್ಯಚಿತ್ತೇತ್ಯ ಪತಯೇ ಮುಕ್ತಾಮುಕ್ತ ಉತ್ತಮಾಯತೆ. ಮುಕ್ತೋತ್ತಮಾಯ ಅಮುಕ್ತೋತ್ತಮಾಯ ಮುಕ್ತಾಮುಕ್ತ ಉತ್ತಮಾಯ. ಸ್ವಾರಸ್ಯ ಇದೆ. ಮುಕ್ತರಿದ್ದಾರೆ ಇವರು. ಅಮುಕ್ತ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಅಮುಕ್ತರು ಅಂತ ಹೇಳಿದರೆ ಎಂದೂ ಮುಕ್ತರಾಗದವರು, ಅಂದಂದಮ ಸಿಗೋದವರು ಅಂತ ಅರ್ಥ. ಮತ್ತು ಮುಕ್ತಾಮುಕ್ತರು ಅಂದರೆ ನಿತ್ಯ ಮುಕ್ತರು ಅವರು ಅಮುಕ್ತರು ಅಂದರೆ ಸುಖ ದುಃಖ ಎರಡೂ ಮಿಕ್ಸರರು. ಸೊ 3 ಭಾಗ ಇಟ್ಕೊಂಡ್ಬಿಟ್ರೆ ಹೇಗೆ? ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ. ವಿಭುಧರಿಗೆ ಸೌಖ್ಯ, ಅವಸರರಿಗೆ ದುಃಖ, ವಿಭುಧಾಸುರರು ರಾಜಸರಿಗೆ ಸೌಖ್ಯ ದುಃಖ. ಈ 3 ಕೊಡ್ತಕ್ಕಂಥ ಸ್ತೋತ್ರ ಮಾಡಿದಾರಲ್ಲ, ಹಾಗೆ ಮುಕ್ತಾಮುಕ್ತೋತ್ತಮಾಯತೆ. ಅಲ್ಲಿ ಹೇಳಿದ್ದಾರೆ ಮುಕ್ತಿಯೋಗ್ಯರು ಅಮುಕ್ತಿಯೋಗ್ಯರು. ಅಮುಕ್ತಿಯೋಗ್ಯ ಮುಕ್ತಿ ಯೋಗ್ಯರಲ್ಲದವರು. ಅದರಲ್ಲಿ ಮತ್ತೆ 2 ವಿಧ. ಮುಕ್ತಿಯೋಗ್ಯರಲ್ಲಿ ಮೊದಲು 5 ವಿಧ, ಆಮೇಲೆ 5 ವಿಧ. ಯಾವುದದು? ಏನದು ವಿಷಯ? ಏನದು? 5 ಯಾವುದು? 5 ಯಾವುದು? ದೇವರ್ಷಿ ಪಿತೃ ನರಹ ಇತಿ ಮುಕ್ತಾಸ್ತು ಪಂಚಥ ಏವಂ ವಿಮುಕ್ತಿಯೋಗ್ಯಾಶ್ಚ ಹೇಳಿದ್ದಾರೆ. ಇವೆಲ್ಲ ನೆನಪಿಟ್ಕೋಬೇಕು. ಮುಕ್ತಾಮುಕ್ತೋತ್ತಮಾಯ ತೇ ಅಂತ ಹೇಳಬೇಕಾದ್ರೆ ಅವಾಗ ಎದುರಿಗಿದ್ದವ್ರಿಗೆ ತ್ರೇ ಅಂತ ಹೇಳ್ತಾರೆ. ನಮಸ್ತೆ ಅವರಿಗೆ ನಮಸ್ತೆ ಹೇಳಿಬಿಡಿ, ಅಲ್ಲ ಅವರಿಗೆ ನಮಃ ಹೇಳಿದ್ದು. ಅವ್ರಿಗೆ ನಮಸ್ತೆ ಹೇಳಿ, ಅವ್ರಿಗೆ ನಮಃ. ಎದುರಿಗಿದ್ದರೆ ಅವರಿಗೆ, ತೇ ನಿನಗೆ. ಬೇರೆ ಕಡೆ ಇದ್ದರೆ ತಸ್ಮೈ ನಮಃ, ಅವರಿಗೆ ನಮಸ್ಕಾರ. ಎದುರಿಗಿದ್ದರೆ ನಿನ್ನ ನಮಸ್ಕಾರ. ದೇವರನ್ನ ಆಚಾರ್ಯ ನಿತ್ಯ ಪ್ರತ್ಯಕ್ಷ, ಪ್ರಳಯ ಕಾಲದಲ್ಲೂ ಪ್ರತ್ಯಕ್ಷ. ಆದ್ದರಿಂದ ತೇ ನಮಃ ಅಂಥೇಳಿ. ನಮಃ ನಾರಾಯಣಾಯ ಆರ್ಯವೃಂದ ವಂದಿತ ಪದ್ವಯ. ಆರ್ಯವೃಂದ ವಂದಿತ ಆರ್ಯರು ಅಂದರೆ ಬ್ರಹ್ಮಾದಿ ದೇವತೆಗಳು. ಅವರ ವೃಂದ ಅಂದರೆ ಗುಂಪು ಅಂದರೆ ಮತ್ತೆ ಭೇದ ಬಂತು. ಒಂದೇ ಇದ್ದರೆ ಗುಂಪು ಅಂತ ಕರೆಯೋದಿಲ್ಲ, ಮತ್ತೆ ಭೇದ ಬಂತು. ಅವರಿಂದ ವಂದಿತ ಪದ್ವಯ. ಪತ್ ಅಂದರೆ ಪಾದ, ಪದ್ವಯ 2 ಪಾದಗಳು. ಅವರಿಂದ ವಂದಿತವಾದ 2 ಪಾದಗಳನ್ನು ಹೊಂದಿದವನೇ. 2 ಪಾದಗಳು ಅಂತ ಯಾತಕ್ಕೆ ಹೇಳ್ತಾರೆ? ಒಂದು ಪಾದಕ್ಕೆ ಸು ಅಂತ ಹೆಸರು, ಇನ್ನೊಂದು ಪಾದಕ್ಕೆ ವಹ ಅಂತ ಹೆಸರು. 2 ಸೇರಿ ಸ್ವಹ ಅಂತಾಯಿತು. ಅದಕ್ಕೆ ಜ್ಞಾನಾನಂದಮಯ. ಪರಮಾತ್ಮನ ಪಾದಗಳು ಯಾವುದರ ಸಂಕೇತ? ಅದಕ್ಕೆ ನಮಸ್ಕಾರ, ಪಾದಕ್ಕೆ ನಮಸ್ಕಾರ ಮಾಡೋದ್ರೆ ಜ್ಞಾನ ಆನಂದವನ್ನು ಕೊಡ್ತಾನೆ. ಆನಂದ ಅಲ್ಟಿಮೇಟ್, ಸಾಧನೆ ಜ್ಞಾನ, 2 ಸೇರಿಬಿಟ್ಟು ಜ್ಞಾನ ಸ್ವರೂಪನೇ. ಮತ್ತೆ ಅದಕ್ಕೋಸ್ಕರನೇ ಪದ್ವಯ ಅಂತ ಉಪಯೋಗಿಸಿದರು. ಎಲ್ಲೆಲ್ಲಿ ಒಂದು ಹೇಳ್ಬೋದಾಗಿತ್ತು, ಬರೀ ಪದ್ವಯ ಅಂತ ಹೇಳಿದಾಗ 2 ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾರೆ ಅಂತ ಅರ್ಥ. ನಮೋ ನಾರಾಯಣಾಯ ಆರ್ಯ ವೃಂದ ವಂದಿತ ಪದ್ವಯ ಆನಂದ ತೀರ್ಥಪು. ಯಾವಾಗಲೂ ಅಷ್ಟೇ ಪದಗಳಿಗೂ ಅನ್ವಯ. ಯಾವುದೇ ಪದ ಓದಿದಾಗ ಫಸ್ಟ್ ಜ್ಞಾನ ಬರುತ್ತೆ, ಅರ್ಥ ಆದಾಗ ಆನಂದ ಬರುತ್ತೆ. ಪ್ರತಿ ಪದಕ್ಕೂ ಏನಿದೆ? ಜ್ಞಾನಾನಂದ ಕೊಡೋ ಶಕ್ತಿ ಇದೆ. ಅದಕ್ಕೆ ಪಾದಕ್ಕೆ ಹೇಗೋ ಪದಗಳಿಗೂ ಹಾಗೆ ಜ್ಞಾನ ಮತ್ತು ಆನಂದ ಕೊಡೋದ್ರಿಂದ 2 ಪಾದಗಳಿಗೆ ನಮಸ್ಕಾರ ಮಾಡೋದು, 2 ಅಂತ ಹೇಳೋದು. ಒಂದು ಕೈಯಲ್ಲಿ ನಿಷೇಧ ಮಾಡಿಬಿಟ್ರೆ ಅದಕ್ಕೆ, ಒಂದು ಕೈಯಲ್ಲಿ ಮಾಡಾಗಿಲ್ಲ. ಸತ್ಯಚಿತ್ತೇತ್ಯ ಪತಯೇ ಮುಕ್ತಾಮುಕ್ತೋತ್ತಮಾಯತೆ ನಮೋ ನಾರಾಯಣಾಯ ಆರ್ಯ ವೃಂದ ವಂದಿತ ಪದ್ವಯ. ಅಲ್ಲಿ ಸತ್ಯಚಿತ್ತೇತ್ಯ ಪದಯೇ ನಮಃ, ನಾರಾಯಣಾಯ ನಮಃ. ನಾರಾಯಣ ನಮಃ ಅಲ್ಲಿ ನಾರಾಯಣಾಯ ನಮಃ. ಪರೋಕ್ಷನಾಯಿತು ಅಪರೋಕ್ಷನಾಯಿತು. ಕಾಣುವ ದೇವರಿಗೆ, ಕಾಣದೇ ಇರೋ ದೇವರಿಗೆ. ಅದೇನು ಕಾಣದೇವರಿಗೆ ಹೇಳಿದ ಮೇಲೆ ದೇವ್ರನ್ನ ಪೂರ್ತಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮಾದಿಗಳ ಮನದಲ್ಲಿ ತೋರದಲ್ಲೇ ಇರುತ್ತೆ ಜಗನ್ನಾಥ ವಿಠಲನ. ಈ ಚಂದ್ರ ನಮಗೆ ಕಾಣಿಸ್ತಾನೆ, ಬಟ್ ಕಾಣಿಸ್ತಿರೋ ಚಂದ್ರ ಮೂವ್ ಆಗ್ತಾನೆ, ತಿರುಗಿ ಮೂವ್ ಆಗೋದಿಲ್ಲ. ಅದು ಯಾವಾಗ ಇನ್ನೊಂದು ಸೈಡ್ ನಮಗೆ ಕಾಣೋದೇ ಇಲ್ಲ, ಗೊತ್ತಾಯ್ತಿಲ್ಲ. ಫಾರ್ ಎವರ್ ಕಾಣೋದಿಲ್ಲ. ಅದು ಕಾಣ್ಬೇಕಾದ್ರೆ ಏನು ಮಾಡಬೇಕು? ಆ ಕಡೆಯಿಂದ ನೋಡಬೇಕು, ಅವಾಗ ಈ ಕಡೆಯಿಂದ ಕಾಣೋದಿಲ್ಲ. ಇದು ಸಮಸ್ಯೆ ಆಗುತ್ತೆ. ಹೀಗಾಗಿ ಬೆನ್ನು ಕಂಡ್ರೆ ಮುಖ ಇಲ್ಲ, ಮುಖ ಬೆನ್ನು ಅಂತ ಆ ಥರ ಆಗಿಬಿಡೋದ್ರಿಂದ ದೇವರನ್ನು ಅವನಿಗೆ ನಮಸ್ಕಾರ ಅನ್ನಬೇಕು, ನಿನ್ನ ನಮಸ್ಕಾರ ಅಂತ ಹೇಳಬೇಕು. ಎದುರಿಗೆ ಕಾಣೋ ರೂಪಕ್ಕೆ ನಿನ್ನ ನಮಸ್ಕಾರ, ಕಾಣದೇವರು ಎಷ್ಟೋ ರೂಪಗಳಿವೆ ಅದು ಬೇರೆ, ಅವಕ್ಕೆ ನಮಸ್ಕಾರ. 2 ಹೇಳಿಬಿಟ್ಟಾಗ ಆಗ ಭಾರಿ ಅನುಕೂಲವಾಗಿ ತಿಳಿಯುತ್ತೆ. ಇವೆಲ್ಲ ಹೊಂದೋದು ಇಷ್ಟೆಲ್ಲ ಈ ಸಿದ್ಧಾಂತ ಒಪ್ಪಿದಾಗ ಮಾತ್ರ, ಇಲ್ಲದವ್ರು ಒಪ್ಪಲು ಹೇಳಕ್ಕೆ ಬರೋದಿಲ್ಲ ಅವನ್ನೆಲ್ಲ. ಸತ್ಯಚಿತ್ತೇತ್ಯ ಪತಯೇ ಮುಕ್ತಾಮುಕ್ತ ಉತ್ತಮಾಯತೆ ನಮಃ ನಾರಾಯಣಾಯ ಉತ್ತಮ ಪದ ಬಂದಿದ್ದರಿಂದ ಇವರೆಲ್ಲ ಪುರುಷರು.
ಮುಕ್ತರು ಪುರುಷರು. ಅದೇ ರೀತಿ ಬೇರೆ ಬಿಡಿಸ್ಕೊಂಡ್ರೆ ಮುಕ್ತ ನಿತ್ಯ ಮುಕ್ತಳು ಅಕ್ಷರ ಪುರುಷರು, ಗೊತ್ತಾಯ್ತಾ? ನಿತ್ಯ ಮುಕ್ತರಲ್ಲದವರು ಬ್ರಹ್ಮಾದಿ ದೇವತೆಗಳು ಕ್ಷರಪುರುಷರು. ಉತ್ತಮಾಯ ಪುರುಷೋತ್ತಮಾಯ ಅಂತ ಅರ್ಥ ಆಯ್ತು. ಮುಕ್ತೋತ್ತಮಾಯ ಪದಕ್ಕೆ ಪುರುಷೋತ್ತಮಾಯ ನಮಃ. ಪುರುಷೋತ್ತಮ ಶಬ್ದ ಭಗವದ್ಗೀತೆಯ 15ನೇ ಅಧ್ಯಾಯದ ಕೊನೆಯ 5 ಶ್ಲೋಕಗಳಲ್ಲಿ ಬಂದಿರೋದ್ರಿಂದ ದೇವರು ಸರ್ವೋತ್ತಮ, ಯಾರೂ ಅವನಂತೆ ಇಲ್ಲ, ಅವನ ಸಮ ಆಗೋದಿಲ್ಲ, ಉಳಿದವರೆಲ್ಲ ಸತ್ಯ. ಯಥಾಯೋಗ್ಯವಾಗಿ ಅವರಲ್ಲೂ ಮೂರು ವಿಧ ತಾರತಮ್ಯ ಎಲ್ಲ ಅರ್ಥ ಆಗುತ್ತೆ. ನಮೋ ಮುಂದೆ ಆನಂದ ಇದಿಷ್ಟು 3 ಆಚಾರಗಂತ ಮುಗಿತಾ ಅಲ್ಲಿಗೆ. ಆಮೇಲೆ ಇನ್ನೂ ಕೆಲವು ಶ್ಲೋಕಗಳಿವೆ. ಈಗ ಇದು ಮುಗಿದ ಮೇಲೆ 1, 2, 3, 4, 5, 6, 7 ಶ್ಲೋಕ ಇವೆ. 7 ಶ್ಲೋಕ ಆಚಾರ ಬರೆದ ಶ್ಲೋಕಗಳಲ್ಲವು, ಅವ್ರ ಶಿಷ್ಯರು ಬರೆದ ಶ್ಲೋಕಗಳು. ಆ್ಯಕ್ಚುಲಿ ಆಚಾರ್ಯರು ಮಾಡಿದ ಉಪನ್ಯಾಸ ಹಾಗೆ ದಾಖಲಾಯ್ತಿದೆ. ಉಪನ್ಯಾಸ ರೆಕಾರ್ಡ್ ಮಾಡೋ ಪದ್ಧತಿ ಆಗಿರಿಂದ ಶುರುವಾಗಿತ್ತು. ಉಪನ್ಯಾಸ ಮಾಡ್ತಾ ಮಾಡ್ತಾ ಶಿಷ್ಯರು ಹಾಗೆ ಬರ್ಕೊಂಡ್ಬಿಟ್ರು, ಗ್ರಂಥ ಆಯಿತು, ಗೊತ್ತಾಯ್ತು, ಹಾಗೆ ಬರ್ಕೊಂಡಿತ್ತು. ಇಲ್ಲೇನಾಯ್ತು ಆಮೇಲೆ ಶಿಷ್ಯರೆಲ್ಲ ಅದೆಲ್ಲ ಅವರು ಅದ್ರ ಪುಂಡರೀಕ ಪುರಿಯೆಲ್ಲ ಓಡ್ತಾ ಇದ್ದಾರೆ ಅವರೆಲ್ಲ. ಇವರೇನು ಮಾಡಿ ಶಿಷ್ಯರಿಗೆ ಭಾರಿ ಖುಷಿಯಾಗೋಯ್ತು. ಏನು ಮಾಡಿದ್ರು ಅವರೆಲ್ಲ ತಾವು ಶ್ಲೋಕ ಬರೆದ್ರು. ಆಚಾರ್ಯ ಇಷ್ಟದ ಗ್ರಂಥ ಹೊರಣೆ ಮಾಡ್ತಾ ಶ್ಲೋಕ ಬರೆದ್ರು. ಅದೇನು ಶ್ಲೋಕ ಅಂತ ನೋಡ್ತೀವಿ ನಾವು ಈಗ. ನೋಡಿ, ಆನಂದ ತೀರ್ಥ ಪುಂಸಿಂಹೋ ಮಾಯಾವಾದಿತಿತೇ ಸುತಾನ್ ವಿದಾರ್ಯ ಯುಕ್ತಿ ನಖರೈ ಅಪ್ರತೀಪೋ ಅಭಿಭಾಸತೆ. ಒಬ್ಬ ಶಿಷ್ಯರು ಹೇಳಿದರು, ಆನಂದ ತೀರ್ಥ ಪುಂಸಿಂಹ ಮಾಯಾವಾದಿ ದಿನೇ ಸುತಾನ್ ದಿತೇ ಸುತಾನ್ ವಿದಾರ್ಯ ಯುಕ್ತಿ ನಖರೈ ಅಪ್ರತೀಪ ಅಭಿಭಾಸತೆ. ಆನಂದ ತೀರ್ಥ ಪುಂಸಿಂಹ, ಪುಂಸಿಂಹ ಅಂದರೆ ಪೂಮ್ ಅಂದರೆ ನರಸಿಂಹ. ಆನಂದ ತೀರ್ಥ ನರಸಿಂಹದೇವರು ಬಂದುಬಿಟ್ಟಿದ್ದಾರೆ. ಅವರು ದೈತ್ಯ ಹಿರಣ್ಯಕಶಿಪು ಕೊಲ್ಲಕ್ಕೆ ಬಂದಿರಲ್ಲ. ಇಲ್ಲಿ ಮಾಯಾವಾದಿ ದಿತೇಸ್ತುತಾನ್, ಮಾಯಾವಾದಿ ದಿತಿಸ್ತುತರನ್ನು ವಿದಾರಿಯ ಸಿಡಿಬಿಟ್ಟಿದ್ದಾರೆ. ನರಸಿಂಹದೇವರು ಸಿಡಿಕೊಂದರು, ಇವರು ಸಿಡಿದ್ದಾರೆ. ಯುಕ್ತಿ ನಖರೈಹಿ, ಯುಕ್ತಿಗಳು ಅಂತಕ್ಕಂತಹ ಉಗುರಗಳಿಂದ ಸಿಡಿಬಿಟ್ಟಿದ್ದಾರೆ. ಮಾಡಿ ಅಪ್ರತೀಪ, ಎದುರು ಯಾರೂ ಬರೋ ಶಕ್ತಿ ಇಲ್ಲ. ಪ್ರತೀಪ ಅಂದರೆ ಎದುರಾಳಿಗಳು, ಎದುರಾಳಿಗಳೇ ಇಲ್ಲ. ಅಭಿಭಾಸತೆ, ಈ ಸೈಲಿಂಗ್ ಲೈಕ್ ಎನಿಥಿಂಗ್, ಪ್ರಕಾಶಿಸ್ತಾ ಇದ್ದಾನೆ. ನರಸಿಂಹ ಅಖಿಲ ಜ್ಞಾನ ಮತಧ್ವಾಂತ ದಿವಾಕರ ಜಯತಿ, ಜಯತಿ ಶಬ್ದದ ಅರ್ಥ ಅದು. ಅಭಿಭಾಸತೆ ಅಂತ ಒಬ್ಬರು ಹೇಳಿದರು. ಆಮೇಲೆ ಇನ್ನೊಬ್ಬರು ಹೇಳಿದರು, ಪಲಾಯಧ್ವಂ ಪಲಾಯಧ್ವಂ ತ್ವರಯ ಮಾಯಿದಾನವಾಹ ಸರ್ವಜ್ಞ ಹರಿರಾಯಾತಿ ತರ್ಕಾಗಮ ತರಾರಿಭೃತೆ. ಆನಂದ ತೀರ್ಥರು, ಪುಂ ಅಂದರೆ ಪುರುಷ, ಸಿಂಹ ಅಂದರೆ ಸಿಂಹ, ಪುರುಷ ಅಂದರೆ ನರ, ಪುರುಷ ಸಿಂಹ ನರಸಿಂಹ. ಆನಂದ ತೀರ್ಥರು ನರಸಿಂಹ, ಅದಕ್ಕೆ ಇನ್ನೊಂದು ಅರ್ಥ, ಒಂದರ್ಥ ಅದು. ನರಸಿಂಹದೇವರು ಬಂದಾಗ ದೈತ್ಯರೆಲ್ಲ ಹೇಗೆ ಓಡೋಗ್ತಾರೋ, ಈ ಮಾಯಾವಾದಿ ದೈತ್ಯರೆಲ್ಲ ಆಚಾರ್ಯರೊಬ್ಬ ನರಸಿಂಹ ಬಂದಾಗ ಓಡೋಗ್ತಾರೆ ಅಂತಾಯಿತು. ಇಲ್ಲಿ ನರಸಿಂಹ ಶಬ್ದಕ್ಕೆ ನರ ಅಂದರೆ ಜೀವರು, ಗೊತ್ತಾದ, ಜೀವರಲ್ಲಿ ಶ್ರೇಷ್ಠ, ಜೀವೋತ್ತವರು. ಆನಂದ ತೀರ್ಥರೆಂಬ ವಾಯುದೇವರು ಬಂದಾಗ ನೀವೆಲ್ಲ ಓಡೋಗಬೇಕು. ಯಾಕೆ ಹನುಮಂತ ಬಂದಾಗ ಅಕ್ಷಕುಮಾರೆಲ್ಲ ಕೊಂದು ಹಾಕಲಿಲ್ಲ, ಅದು ಆ ಅರ್ಥನೂ ಬಂತು. ಜೀವೋತ್ತಮರ ಅರ್ಥ ಬಂತು, ಸರ್ವೋತ್ತಮ ಅರ್ಥನೂ ಬಂತು. ಸರ್ವೋತ್ತಮ ಆದಾಗ ಅದು ರೂಪಕ. ಆನಂದ ತೀರ್ಥರು ಎಂಬ ನರಸಿಂಹದೇವರು, ಆನಂದ ತೀರ್ಥರು ಎಂಬ ಜೀವೋತ್ತಮರು, ಅವಾಗ ಅವರೇ. ಇಲ್ಲಿ ರೂಪಕ ಅದು ಅವರೇ. ಆ ರೀತಿ ಇದ್ದಾರೆ, ನೀವೆಲ್ಲ ಓಡಿ ಅಂತ ಒಬ್ಬರು ಹೇಳಿದರು. ಇವರು ಎಲ್ಲ ಹೇಳಿದ್ದೆಲ್ಲ ಹಾಗೆ ಸುಮಧ್ವಿಜ ವಾಕ್ಯಗಳು ಹಾಗೆ ಇರೋದು. ಅಲ್ಲಿ ಏನು ಹೇಳಿದ್ದಾರೋ ಆ ಶ್ಲೋಕ ಇಲ್ಲಿ ಹಾಗೆ ಮಾಡಿದ್ದಾರೋ, ಅಲ್ಲಿ ಬರಿತ ಭಾವಪ್ರಕಾರ ಹೇಳ್ತಾರೋ, ಹೇಳ್ತಾರೋ ಈ ಶ್ಲೋಕಗಳು ಹೀಗಿವೆ, ಇದನ್ನೇ ಅನುವಾದ ಮಾಡಿದ್ದೇವೆ ನಾವು ಅಂತ ಹೇಳ್ತಾರೆ. ಸೊ 2 ಟ್ಯಾಲಿ ಆಯಿತು. ಟೀಕಾರ ಹೀಗೆ ಬರೆದ್ರು, ಅದು ಜ್ಞಾನ ಪಂಡಿತಾಚಾರ್ಯರು ಹಾಗೆ ಬರೆದ್ರು, ಗೊತ್ತಾಯ್ತಾ? ಅದು ಇದಿಷ್ಟು ಸೌದ್ವಿದ 12ನೇ ಸರ್ಗದ ಇದರಲ್ಲಿ ಕೊನೆ ಬರುತ್ತಾರೆ ಶ್ಲೋಕಗಳೆಲ್ಲ. ಇದರ ನಿಮ್ಮ ರೂಪಾಂತರ ಅಷ್ಟೇ, ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ, ಬೇರೆ ಅಲ್ಲ. ಅದು ನೋಡಿ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಈಗ ಪಲಾಯಧ್ವಂ ಪಲಾಯಧ್ವಂ ತ್ವರಯ ಮಾಯಿದಾನವಾಹ. ಪಲಾಯಧ್ವಂ ಪಲಾಯಧ್ವಂ, ಓಡಿ 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 ಪಲಾಯನ ಮಾಡಿ. ಮಾಯಿದಾನವ, ಮಾಯಿದಾನವರೇ ಓಡಿ. ಯಾತಕ್ಕೆ? ಸಿಂಹ ಬರ್ತಾ ಇದೆ. ಸಿಂಹ ಬಂದರೆ ಓಡೇ ಹೋಗ್ಬಿಡ್ತಾರೆ. ಸರ್ವಜ್ಞ ಹರಿರಾಯಾತಿ, ಸರ್ವಜ್ಞ ಹರಿಹಿ, ಸರ್ವಜ್ಞ ಆಚಾರ್ಯರು ಪೂರ್ಣಪ್ರಜ್ಞರಂತಕ್ಕ ಸಿಂಹ ಬರ್ತಾ ಇದೆ. ಹರಿ ನರಹರಿ ಪಾದ ಒಂದು ಪದ ಸೇರಿಸ್ಕೋಬೇಕು. ತರ್ಕಾಗಮ ತರಾರಿಭೃತ್, ನಾರಾಯಣ ಬರ್ತಾ ಇದ್ದಾನೆ, ಓಡಿ. ಹೇಗಿದ್ದಾನೆ? ತರ್ಕ ಆಗಮ ದರಾರಿಭೃತ್, ತರ್ಕ ಆಗಮ ಎಂಬ ದರ ಹರಿಗಳನ್ನು ಹೊಂದಿದ್ದಾನೆ. ತರ್ಕ ಆಗಮ, ಹರಿ ಬರೋದಾದರೆ ಶಂಖಚಕ್ರ ಇರಬೇಕಲ್ಲ, ಎಲ್ಲಿದೆ ಶಂಖಚಕ್ರ ಇವರಿಗೆ? ಇದೆ ನೋಡಿ ಅಂತ ಹೇಳ್ತಾರೆ. ತರ್ಕ ದರ ಆಗಮ ಅರಿ, ಅರಿ ಅಂದರೆ ಚಕ್ರ, ಗೊತ್ತಾಯ್ತಾ? ಅರಿ ಅಂದರೆ ಚಕ್ರ,
ದರ ಅಂದರೆ ಶಂಖ, ತರ್ಕ ಅಂಬೋದು ಶಂಖದ ಘೋಷ ಇದ್ದಾಗೆ, ಇದು ಅಂಬೋದು ಆಗಮ ಇದ್ದಾಗೆ. ಅದು ಹಿಡ್ಕೊಂಡ್ಬಂದ್ರಲ್ಲ, ಸರ್ವಜ್ಞ ಹರಿಯಾಯಿದ್ರಲ್ಲ, ಓಡಿ ಅಂತ ಹೇಳ್ತಾರೆ. ಅದನ್ನೇ ವೇದೌರಾತ ಸುದರ್ಶನ ಪರಿರಸತ್ ತರ್ಕಾಖ್ಯ ಶಂಖಧ್ವನಿ ಮಧ್ವೀಜದಲ್ಲಿ ಪೂರ್ತಿ ಶ್ಲೋಕನ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ವಿಭ್ರಾಜಿಷ್ಟು ಪುರಾಣ ಸಂಹತಿ ಗದಃ ಶ್ಲೋಕೌಘ ಶಾರ್ಗಾನ್ವಿತ ಸಸ್ತುತೆ ಶ್ವಿತಿಹಾಸ ನಂದಕ ಚಣ ಮಧ್ವಾಖ್ಯ ನಾರಾಯಣ ಸರ್ವಜ್ಞ ಹರಿ ಮಧ್ವಾಖ್ಯ ನಾರಾಯಣ ಪ್ರಾಪ್ತೋ ವೋ ನಿಜಘೃಕ್ಷಯ ದ್ರವತಹೇ ಮಾಯಾವಿ ದೇವದ್ವಿಷಃ. ಇದು ಭಾವಪ್ರಕಾಶಿಗೆ ಸ್ಪಷ್ಟ ಬಂದಿರೋದು. ಅದಕ್ಕೆ ಪೂರ್ತಿ ವ್ಯಾಖ್ಯಾನ ತರ್ಕಾಗಮದ ಈ ಶ್ಲೋಕಕ್ಕೆ ಅದೇ ಅರ್ಥ. ನಿಜಘೃಕ್ಷಯ ದ್ರವತ ಪಲಾಯಧ್ವಂ ದ್ರವತ ಹೇ ಮಾಯಾವಾದಿ ವೇದದ್ವಿಷಃ ದೇವದ್ವಿಷಃ, ದೇವರನ್ನು ದ್ವೇಷ ಮಾಡ್ತಕ್ಕಂಥ ನೀವೆಲ್ಲ ಓಡಿಬಿಡಿ ಅಂತ ಹೇಳ್ತಾರೆ. ಏನೋ ಅಲ್ಲ, ಇನ್ನು ಮುಂದೆ ಈಗಿಲ್ಲ, ಅದು ಮುಂದೆ ಬರುತ್ತೆ. ಅದೀಗ ದ್ರವ್ಯ ಓಡಿ ಅಷ್ಟೇ, ಆಮೇಲೆ ಸೇರಿಕೊಳ್ಳಿ, ಅದು ಓಡಿಬಿಡಿ, ತಲುಪಿದ ಮೇಲೆ ಸೇರಿಕೊಳ್ಳಿ. ದ್ರವತ ದ್ರವತ ಆಶು ಮಾಯಿನಃ ಪ್ರವಿಶದ್ಭಂ ಅತಂದ್ರಿತಾ ಗುಹಾ ಕಮಲಾರಮಣ ಅಂಬರಾಶ್ರಯ ಸಮುದೇತಿ ಅಖಿಲಜ್ಞ ಭಾಸ್ಕರ. ಈಗ ಬದಲಾಯಿಸಿದೆ, ನರಸಿಂಹ ಆಯ್ತು. ಈಗ ಮೊದಲದು ನರಸಿಂಹ, ಎರಡನೇದು ನಾರಾಯಣ, ಮೂರನೇದು ಸೂರ್ಯ. ಸೂರ್ಯೋದಯ ಆಯಿತು, ಕಳ್ಳರೆ ಓಡಿ ಅಂತಾರಲ್ಲ ಹಾಗೆ. ಅವ್ರ ಕೆಲಸ ಭಾರಿ ಆ್ಯಕ್ಟಿವ್ ಆಗೋದು ಮಿಡ್ ನೈಟೇ ವರ್ಕಿಂಗ್ ಅವರ್ಸ್ ಅವರಿಗೆಲ್ಲ, ಮಿಡ್ ನೈಟ್. ಅದು ಕೂಡ ಮಧ್ಯಾಹ್ನ ಮನೆ ನಿದ್ದೆ ಹೊಡೆದು ಬಿಡ್ತಾರೆ, ಆ ಟೈಪ್. ದ್ರವತ ದ್ರವತ ಆಶು ಮಾಯಿನಃ ಪರಾದ್ರವತ ಪರಾದ್ರವತ ಅಂತಾರೆ. ಓಡಿ ಓಡಿ ಪ್ರವಿಶಧ್ವಂ ಅತಂದ್ರಿತ ಗುಹಾ, ಗುಹೆ ಸೇರಿಕೊಳ್ಳಿ ಬೇಗ ಬೇಗ. ಕತ್ಲೆ ಎಲ್ಲಿ ಹೋಗಬೇಕು? ಸೂರ್ಯ ಬಂದ ತಕ್ಷಣ ಗುಹೆಯಲ್ಲಿ ಮಾತ್ರ ಇರುತ್ತೆ, ಅದ್ರ ಗುಹೆಯಲ್ಲಿ ಸೇರ್ಕೊಂಡ್ಬಿಡಿ. ಕಮಲಾರಮಣ ಅಂಬರಾಶ್ರಯ ಸಮುದೇತಿ ಅಖಿಲಜ್ಞ ಭಾಸ್ಕರ. ಅಖಿಲಜ್ಞ ಸರ್ವಜ್ಞ ಭಾಸ್ಕರ ಮಧ್ವ ಸೂರ್ಯ ಅಂತ ಅರ್ಥ. ಮಧ್ವಾಚಾರ್ಯ ಸೂರ್ಯ ಬಂದಿದ್ದಾರೆ, ಸಮುದ್ರ ಉದಯ ಆಗ್ತಾ ಇದೆ ಈಗಾಗಲೇ. ಕಮಲಾರಮಣಾಂಬರಾಶ್ರಯ, ಸೂರ್ಯ ಇಲ್ಲಿರ್ತಾನೆ ಯಾವಾಗಲೂ? ಆಕಾಶದಲ್ಲಿರುತ್ತೆ. ಆಕಾಶಕ್ಕೆ ಏನಂತಾರೆ? ಅಂಬರ. ಅಂಬರಾಶ್ರಯ ವಿಷ್ಣುಪದಾಶ್ರಯ, ವಿಷ್ಣುಪದವನ್ನು ಆಶ್ರಯಿಸಿರ್ತಕ್ಕಂಥದ್ದು ಈ ಸೂರ್ಯ. ಇವರು ಕಮಲಾರಮಣ, ಕಮಲಾರಮಣ ಎಂಬ ಆಕಾಶವನ್ನು ಆಶ್ರಯಿಸಿರ್ತಕ್ಕಂಥ ಸೂರ್ಯ, ಮಧ್ವ ಸೂರ್ಯರು ಬಂದಿದ್ದಾರೆ. ನೀವು ಓಡಿ ಗುಹೆ ಸೇರ್ಕೊಂಡ್ಬಿಡಿ, ಇಲ್ಲಿದ್ದರೆ ನೀವು ಸುಟ್ಟೋಗ್ತೀವಿ, ಕತ್ಲೆ ಡೆಸ್ಟ್ರಾಯ್ ಆಗುತ್ತಲ್ಲ ಅದಕ್ಕೆ. ದ್ರವತ ದ್ರವತ ಆಶು ತಡ, ದ್ರವತ ಅಂಬೋದೇ ದ್ರವತ ಅಂದರು. ಮತ್ತೆ ದ್ರವತ ಓಡಿ ಓಡಿ ಅಂದರೆ ಬೇಗ ಓಡಿ ಅಂತಲೇ ಅರ್ಥ. ಮತ್ತೆ ಆಸೆ ಓಡಿ ಬೇಗ ಬೇಗ ಓಡಿ ಬೇಗ ಬೇಗ ಓಡಿ ಅಂತಾರಲ್ಲ ಹಾಗೆ, ಓಡಿ ತಡ ಮಾಡಿದಷ್ಟು ನಿಮಗೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ದ್ರವತ ದ್ರವತ ಆಶು ಮಾಯಿನಃ ಪ್ರವಿಶಧ್ವಂ ಅತಂದ್ರಿತ ಗುಹಾ ಕಮಲಾರಮಣಾಂಬರಾಶ್ರಯ ಸಮುದೇತಿ ಅಖಿಲಜ್ಞ ಭಾಸ್ಕರ. ಇದರಿಂದ ತತ್ವೋದ್ಯಾತ ಅಂತಕ್ಕೆ ಉತ್ತರ ಕೊಡ್ಲಿಕ್ಕಾಗಲಿಲ್ಲ ಅವರಿಗೆ. ಇದು ಪಾಯಿಂಟ್. ಇದು ಉತ್ತರ ಕೊಡ್ಲಿಕ್ಕಾಗದೆ ಹೋದ ಒಳಗೆ ಶುರು ಮಾಡ್ತಿದ್ದಾರೆ. ಉತ್ತರ ಕೊಡ್ಲಿಕ್ಕಾಗಲಿಲ್ಲ ಅಂದಮೇಲೆ ಆಚಾರ್ಯ ಗ್ರಂಥ ಅಭೇದವಾದವನ್ನು ಏನು ಮಾಡ್ತಾಯಿದೆ? ಪೂರ್ತಿಯಾಗಿ ಸೋಲಿಸ್ತಾ ಇರೋದರಿಂದ ಒಂದು ಕೂಡ ಚಾನ್ಸೇ ಇಲ್ಲ ಎಸ್ಕೇಪ್ ಆಗಲಿಕ್ಕೆ. ಕೆಲವರಿಂದ ಸಾವಕಾಶ ಯುಕ್ತಿಗಳಿರ್ತವೆ. ಅವ್ರು ಹೇಳಿದ್ರು ಈಗ ಇವತ್ತೊಮ್ಮಿತ ದೃಶ್ಯ ಈ ಕಡೆ ಆ ಕಡೆ ಬರೋದು ಅಂಥದ್ದು ಹೇಳಿಲ್ಲ ಆಚಾರ್ಯ. ಎಲ್ಲ ಎಂಥದ್ದನ್ನು ಹೇಳಿದ್ರು? ನಿರವಕಾಶವಾಗಿ ಸೋಲಲೇಬೇಕು ಅಂತ ಮಾತು ಹೇಳಿದ್ದರಿಂದ ಬೇರೆ ದಾರಿ ಇಲ್ಲ, ಓಡಿಯೋಗಿ ಅಂತ ಹೇಳ್ತಾರೆ. ನೃಹರಿ ಸಕಲಜ್ಞ ನಾಮಕಃ ಸಮುಪೈತಿ ಮಾಯಿದಾನವಾನ್ ಪ್ರಪಲಾಯನ ಮಾತ್ರ ತತ್ಕ್ಷಮಂ ತ್ವರಯಾವೋ ವಸತಿ ಗುಹಾಸು ಚ. ನೃಹರಿ ಸಕಲಜ್ಞ ನಾಮಕಃ ಸಮುಪೈತಿ ಮಾಯಿದಾನವಾನ್ ಪ್ರಪಲಾಯನ ಮಾತ್ರ ತತ್ಕ್ಷಮಂ ತ್ವರಯಾವಹ ವಸತಿ ಗೃಹಾಸು ಚ. ನಿಮಗೇನು ದಾರಿ ಇಲ್ಲ. ನೃಹರಿ ನರಸಿಂಹದೇವರು, ಸಕಲಜ್ಞ ನಾಮಕಃ ಮಧ್ವಾಚಾರ್ಯರು ಅಂತಕ್ಕಂಥ ಪೂರ್ಣಪ್ರಜ್ಞರು ಅಂತಕ್ಕಂಥ ಹೆಸರಿನ ನರಸಿಂಹದೇವರು ಬರ್ತಾ ಇದ್ದಾರೆ. ಸಮುಪೈತಿ ಹತ್ತಿರ ಬರ್ತಾ ಇದ್ದಾರೆ. ಮಾಯಿದಾನವಾನ್ ಏನು ಮಾಡ್ತಾರೋ ಅವರು? ನಿಮ್ಮ ಹತ್ತಿರ ಬರ್ತಾ ಇದ್ದಾರೆ, ಮಾಯಿದಾನವರೇ ಓಡೋಗಿಬಿಡಿ. ಪ್ರಪಲಾಯನ ಮಾತ್ರ ಕ್ಷಮ, ನಿಮಗೆ ಒಂದೇ ದಾರಿ, ಪಲಾಯನ ಪ್ರಪಲಾಯನ, ಭಾರಿ ಓಡೋಗೋದಷ್ಟದ ಬೇರೆ ದಾರಿ ಇಲ್ಲ. ನೀವು ಶರಣಾಗಲಿಲ್ಲ ಅಂದಮೇಲೆ ಓಡೋಗ್ಬೇಕಷ್ಟೆ, ಇಲ್ಲ ಶರಣಾಗಿ ಶಿಷ್ಯರಾಗಬೇಕು, ಬೇರೆಯವರು ನೋ ಚಾನ್ಸ್. ತತ್ಕ್ಷಮಂ ತ್ವರಯ ವಹ ವಸತಿ ಗುಹಾಸುಚ. ಹೋಗಿ ವಾಸ ಮಾಡಬೇಕು ನೀವು. ಎಲ್ಲಿ? ಗುಹೆಗಳಲ್ಲಿ ವಾಸ ಮಾಡಬೇಕು, ಹೊರಗೆ ಬರಬಾರ್ದು. ಸೂರ್ಯ ಮುಡಿದ ಮೇಲೆ ಬರಬೇಕು, ಮೊದಲು ಬರಾಗಿಲ್ಲ. ಆ ಸೂರ್ಯ ಮುಡಿದ ತಕ್ಷಣ ಕಳ್ರೆ ಆ್ಯಕ್ಟಿವಿಟಿ ಶುರುವಾಗುತ್ತೆ. ಆಮೇಲೆ ಈಗಂತೂ ಬರಾಗಿಲ್ಲ ಅಂತ ಕರೀತಾರೆ. ಆದ್ದರಿಂದ ಆಚಾರ್ಯರನ್ನು ಅವಲಂಬನೆ ಮಾಡಿಕೊಂಡಿದ್ದರೆ ಮಿಥ್ಯಾಜ್ಞಾನಾದಿಗಳು ಹತ್ತಿರ ಬರೋದಿಲ್ಲ ಅಂತ. ಸೂರ್ಯನ ಹತ್ತಿರ ಇದ್ದರೆ ಹೇಗೆ ಸೇಫೋ ಹಾಗೆ. ಜಯತ್ಯಾನಂದ ತೀರ್ಥೇಷ್ಟ ದೇವತಾ ನರಕೇಸರಿ ವಿಪಾಟಿತಾಜ್ಞಾನ ತಪಃ ಕಪಾಟಾತ್ಯುರುಹೂಂಕೃತಃ.
ಜಯತಿ ಆನಂದತೀರ್ಥೇಷ್ಟ ದೇವತಾ ನರಕೇಸರಿ. ಆನಂದ ತೀರ್ಥರಿಗೆ ಇಷ್ಟದೇವತೆಯಾದಂಥ ಇಷ್ಟೋನೋ ರಮಾಪತಿ ಹೇಳಿದ್ರಲ್ಲ, ಇಷ್ಟದೇವತೆಯಾದಂತಹ ನರಕೇಸರಿ, ಕೇಸರಿ ಅಂದರೆ ಸಿಂಹ, ನರಸಿಂಹದೇವರಿದ್ದಾರೆ. ವಿಪಾಟಿತ ಅಜ್ಞಾನ ತಮಃ ಕಪಾಟಾತ್ ತ್ಯುರುಹುಂಕೃತಃ. ಆ ನರಸಿಂಹದೇವರು ಏನು ಮಾಡಿದ್ದಾರಲ್ಲಿ? ಕಂಬ ಹೊಡ್ಕೊಂಡು ಬಂದಿದ್ದಾರೆ. ಇವರೇನು ಮಾಡಿದ್ದಾರೆ? ಅಜ್ಞಾನದ ಕತ್ತಲಿನ ಒಡ್ಕೊಂಡು ಬಂದಿದ್ದಾರೆ. ಗೊತ್ತಾಯ್ತಾ? ನಿಮ್ಮ ಇದನ್ನು ಒಡ್ಕೊಂಡು ಹೊರಗೆ ಬಂದಿದ್ದಾರೆ. ಆದ್ದರಿಂದ ಕಂಬದಿಂದ ನರಸಿಂಹ, ಅಜ್ಞಾನ ಕಂಬದಿಂದ ಆಚಾರ್ಯ ಬಂದಿದ್ದಾರೆ. ಆದ್ದರಿಂದ ಇನ್ನು ಅಜ್ಞಾನದ ಹೆಸರು ಡೆಸ್ಟ್ರಾಯ್ ಆಯ್ತದೆ, ಬೇರೆ ದಾರಿ ಇಲ್ಲ, ಓಡೋಗ್ಬಿಡಿ. ಜಯತಿ ಅಮಿತ ಪೌರುಷಃ ಸ್ವಜನತೆಷ್ಟ ಚಿಂತಾಮಣಿ ಅಜೇಶ ಮುಖ ವಂದಿತೋ ಗುಣಗಣಾರ್ಣವಃ ಶ್ರೀಪತಿ. ಜಯತಿ ಅಮಿತ ಪೌರುಷಃ ಸ್ವಜನತಾ ಇಷ್ಟ ಚಿಂತಾಮಣಿ ಅಜೇಶ ಮುಖವಂದಿತಃ ಗುಣಗಣಾರ್ಣವಃ ಶ್ರೀಪತಿ. ಜಯತಿ ಅಷ್ಟೇ. ಈಗ ಜಯತಿ ಅಮಿತ ಪೌರುಷಃ ಅನಂತ ಪೌರುಷಃ ಸ್ವಜನತಾ ಸ್ವಜನತಾಯ ಇಷ್ಟ ಚಿಂತಾಮಣಿ. ಒಂದೇ ಪದ ಮಾಡಿ, ಸ್ವಜನತೆಷ್ಟ ಚಿಂತಾಮಣಿ. ಸ್ವಜನರಿಗೆ, ತನ್ನ ಭಕ್ತ ಜನರಿಗೆ ಇಷ್ಟಾರ್ಥ ಕೊಡುವ ಚಿಂತಾಮಣಿಯಾಗಿರುವ. ಚಿಂತಾಮಣಿ ಯಾತಕ್ಕೆ ಚಿಂತಾಮಣಿ ಅಂತ ಕರೀತಾರೆ? ಅರ್ಥ ಎಲ್ಲಿ ಬಂದಿದೆ ಅದು? ಚಿಂತಾಮಣಿ ಶಬ್ದಕ್ಕೆ ಅರ್ಥ ಎಲ್ಲಿದೆ? ಚಿಂತಾಮಣೀಂದ್ರಮಿವ ಚಿಂತಿತದಂ ದರಿದ್ರ. ಅರ್ಥ ಕೊಟ್ಟು ಚಿಂತಿತದಂ, ಚಿಂತಿತ ಏನು ಬೇಕೋ ಅಂತ ತಕ್ಷಣ ಕೊಟ್ಬಿಡೋದು. ಎಲ್ಲಿ ಬಂದಿದೆ ಅದು? ಮಧ್ವೀಜ ಸರಿ, ಎರಡನೇ ಸರ್ಗ. ಪ್ರಸಂಗ ಓಡೋಗಿದ್ದು ಬಂತು. ನಷ್ಟಂಚ ನಂದನ ಮಿತಿ ಸ್ವಜನೋಶ್ಯ ಲಬ್ಧ್ವಾ ನಾಥಸ್ಯ ತಸ್ಯ ತವನು ಹೇಳ್ತಾರೆ. ಅಲ್ಲಿ ಹೇಳಿದ್ರಿ. ಈಗ ಹೇಗೆ ಬಂತು? ಚಿಂತಾಮಣಿ ಅಂದರೆ ಒಬ್ಬ ದರಿದ್ರನಿಗೆ ಚಿಂತಾಮಣಿ ಸಿಕ್ಕಾಗಾಯಿತು ಅಂದರೆ ಕಲ್ಪವೃಕ್ಷ. ಅಷ್ಟವ್ರಿಗೆ ಆನಂದ ಆಯಿತು ಅಂತ ಅರ್ಥ. ಅದಕ್ಕೆ ಅರ್ಥ ಬರೆದ್ರಾಗ ಚಿಂತಾಮಣಿ ಅಂತಷ್ಟು ಏನರ್ಥ ಅಂದರೆ ಚಿಂತಿತದ ಮಣಿ ಚಿಂತಾಮಣಿ, ಚಿಂತಿತಂ ದದಾತಿ, ಅಂದ್ಕೊಂಡಿದ್ದನ್ನು ಕೊಟ್ಬಿಡುತ್ತೆ ಅಷ್ಟು. ಕಾಮಧೇನು, ಚಿಂತಾಮಣಿ, ಕಲ್ಪ ಎಲ್ಲ ಈಕ್ವಲೆಂಟ್ಸ್ ಅವು. ಕೇಳಿದ್ದನ್ನು ಕೊಟ್ಟರೆ ಕಾಮಧೇನು, ಅಂದ್ಕೊಂಡಿದ್ದನ್ನು ಕೊಟ್ಟರೆ ಕಲ್ಪವೃಕ್ಷ, ಚಿಂತನೆ ಮಾಡಿದ್ದು ಕೊಟ್ಟರೆ ಚಿಂತಾಮಣಿ ಅಷ್ಟೇ. ಅದಕ್ಕೆ ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಪುನೀತ್ರಯ ಮುದಃ. 3 ಜನ ಆಗಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲೂ ಮೊದಲ ಕೊನೆಯವರು ಅವ್ರನ್ನ ಆಶ್ರಯಿಸಿದ ಡಿಪೆಂಡೆನ್ಸ್ ಇದೆ ಅಷ್ಟು ಹೇಳ್ತಾ. ಅಜೇಶ ಮುಖವಂದಿತ ಅಜ ಈಶ ಬ್ರಹ್ಮ ರುದ್ರ ಮುಖವಂದಿತ ಮೊದಲಾದವರಿಂದ ವಂದಿತನಾದ ಶ್ರೀಹರಿ. ಗುಣಗಣಾರ್ಣವ ಗುಣಗಳ ಸಮುದ್ರ ಶ್ರೀಪತಿ ಲಕ್ಷ್ಮೀಪತಿ. ಅಜೇಶ ಮುಖವಂದಿತ ಕ್ಷರಪುರುಷೋತ್ತಮ, ಶ್ರೀಪತಿ ಅಕ್ಷರ ಪುರುಷೋತ್ತಮ. ಪುರುಷೋತ್ತಮ ಬಂದಿದ್ದಾನೆ, ಓಡಿ ಹೋಗಿ ಅಂತ ಅರ್ಥ. ಸರ್ವಜ್ಞ ಸನ್ಮುನೀಂದ್ರೋಚ್ಚ ಸನ್ಮನ ಪಂಕಜಾಲಯ ಅಜಿತೋ ಜಯತಿ ಶ್ರೀಶೋ ರಮಾಬಾಹುಲತಾಶ್ರಯ. ಕೊನೆಯ ಶ್ಲೋಕ 7ನೇದು. ಸರ್ವಜ್ಞ ಸನ್ಮುನೀಂದ್ರ ಉಚ್ಚ ಸನ್ಮನಃ ಪಂಕಜಾಲಯ ಅಜಿತಃ ಜಯತಿ ಶ್ರೀಶಃ ರಮಾ ಬಾಹುಲತಾಶ್ರಯ. ಸರ್ವಜ್ಞ ಸನ್ಮುನೀಂದ್ರ ಉಚ್ಚ ಸನ್ಮನಃ ಪಂಕಜಾಲಯ ಅಜಿತಃ ಜಯತಿ ಶ್ರೀಶಃ ರಮಾ ಬಾಹುಲತಾಶ್ರಯ ಅಂತ ಹೇಳ್ತಾರೆ. ಇದನ್ನು ನಾಳೆ ಆ ಶ್ಲೋಕ ಹೇಳಿ ನಾಳೆ ಮುಗಿಸೋಣ. ನಾಡಿದ್ದರಿಂದ ಇದು ಯಾವುದು ತತ್ವ ನಿರ್ಣಯ. ನಾಳೆಗೆ ಇದನ್ನು ಮುಗಿಸಿ ನಾಡಿದ್ದರಿಂದ ತತ್ವ ಪಂಚಮಿ ಆಗ ಸರಿ ಹೋಗುತ್ತೆ. ಗೊತ್ತಾಯ್ತಾ? ನಾಡಿದ್ರ ಮುಕ್ತಾಯ. ಮೊದಲಿನ ಸಾರಾಂಶ ಒಂದು ಸರ್ತಿ ಹೇಳಿಬಿಟ್ಟು ಇನ್ನೊಂದು ಸಲ ಸಾರಾಂಶ ಹೇಳಿ ಈ ಶ್ಲೋಕದ ಅರ್ಥ ಹೇಳಿ ಮುಗಿಸೋದು.